ಚಂದ್ರಪ್ಪ ಅವ್ರು ಬಂದ್ಮೇಲೆ ಎಲ್ಲ ಕೆಲಸಗಳು ಉತ್ತಮ. ನಮ್ಮ ಏರಿಯಾ ಏನೈತಲ್ಲ ಬಿಜೆಪಿ ಏರಿಯಾ. ನಾವು ಕಾಂಗ್ರೆಸ್ನಲ್ಲಿ ಬಿಡ್ರಿ ಅಪ್ಪಟ. ನಮ್ದು ಕಾಂಗ್ರೆಸ್. ಬಿಜೆಪಿಗೆ ಹಾಕೋದು. ನಾವು ಸಾಯೋವರೆಗೂ ಅವರಿಗೆ ಒಟ್ಟಾಗೋದು. ಭರಮಸಾಗರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಇವತ್ತು ನಾವು ಬಂದಿದ್ದೇವೆ. ಅಭಿವೃದ್ಧಿಗೆ ಹಾಕೋದು ಮುಂಚೆ ಇತ್ತದು, ದುಡ್ಡು ನೋಟಿಗೆ ಹಾಕೋದು. ಬಿಜೆಪಿ ಕಡೆಯಿಂದ ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಇಲ್ಲಿ MLA ಚಂದ್ರಪ್ಪ ಅವರು ಮುಂದೆ ಇದ್ದಾರೆ. ಮತ್ತಿನ್ನ ಬೇರೆ ಯಾವುದೇ ಪಕ್ಷಗಳು ಕೂಡ ಇಲ್ಲಿ ಅಂತ ಹೆಸರಿಲ್ಲ. ಇಲ್ಲಿ ಎಲೆಕ್ಷನ್ ಕಾಂಗ್ರೆಸ್ ಜಾಸ್ತಿ ಐತೆ. ಈ ಊರಾಗೆ ಎರಡೂ ಇದೆ, ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ. ಕೊಡ್ಬೇಕು, ಯಾರು ಒಳ್ಳೆ ವ್ಯಕ್ತಿ ನೋಡಿ ಕೊಡ್ಬೇಕು ಓಟ್ಗಳು ಅಷ್ಟೇ. ಯಾರು ಬಂದ್ರೆ ನಮ್ಗೇನು ರಾಗಿ ಬೀಸೋ ತಪ್ಪಲ್ಲ. ನಾವೆಂದು ಕಾಂಗ್ರೆಸ್ಗೆ ಹಾಕಿರೋದೇ ಗೊತ್ತಿಲ್ಲ ನಮಗೆ. ನಾವು ಓಟಿಂದ ಬಂದ್ ಕಿಲ್ಗೆ ಬಿಜೆಪಿನೇ. ಶಾಲಾ ಮಕ್ಕಳಿಗೆ ಉಚಿತವಾಗಿ ಒಂದು ಬಸ್ ವ್ಯವಸ್ಥೆ ಮಾಡಿಕೊಟ್ರು. ರಾಜ್ಯದಲ್ಲಿ ಇದೆ ಪ್ರಪ್ರಥಮವರಿಗೆ ಫಸ್ಟ್ ಈ ತರ ಸ್ಪೆಷಾಲಿಟಿ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದು. ಕಾಂಗ್ರೆಸ್ ಉತ್ತಮ, ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ. ಬಿಜೆಪಿನೇ ಮುಂದೆ ಸರ್ 100% ಚಂದ್ರಪ್ಪ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಭರಮಸಾಗರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಇವತ್ತು ನಾವು ಬಂದಿದ್ದೇವೆ. ಇದು ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ. ಇದು ಸಹ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಪ್ರತಿಷ್ಠಿತ ಕ್ಷೇತ್ರ ಅಂತಲೇ ಹೇಳ್ಬೋದು. ನಾವೀಗ ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ಇದು ಭರಮಸಾಗರ ಪಟ್ಟಣವೂ ಸಹ ಹೌದು. ಕಮರ್ಷಿಯಲಿ ತುಂಬ ಅತಿ ಹೆಚ್ಚು ವಾಣಿಜ್ಯ ಚಟುವಟಿಕೆಗಳು ನಡೆಯುವಂಥ ಸ್ಥಳ. ಈ ಸ್ಥಳದಲ್ಲಿರುವಂಥ ಈ ಕ್ಷಣದ ಟ್ರೆಂಡ್ ಏನು, ಈ ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಮತ್ತು ಪಟ್ಟಣದಲ್ಲಿ ಸಾರ್ವಜನಿಕರು ಈ ಬಾರಿಯ ಚುನಾವಣೆ ಬಗ್ಗೆ ಯಾವ ರೀತಿಯಾದಂಥ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ, ಯಾವ ಅಭ್ಯರ್ಥಿ ಪರವಾದಂಥ ಒಲವಿದೆ, ಇವೆಲ್ಲವನ್ನು ಸಹ ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ವಿವಿಧ ಹಳ್ಳಿಗಳಿಗೆ ಪ್ರವಾಸವನ್ನು ಮಾಡಿ ರಿಯಲ್ ಗ್ರೌಂಡ್ ರಿಪೋರ್ಟನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಬನ್ನಿ, ಇವತ್ತಿನ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರೌಂಡ್ ರಿಪೋರ್ಟನ್ನು ಆರಂಭ ಮಾಡೋಣ. ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಭರಮಸಾಗರ ಪಟ್ಟಣದಲ್ಲಿ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಈಗ ಇಂದಿರಾ ಕಾಲೋನಿ, ಭರಮಸಾಗರದ ಇಂದಿರಾ ಕಾಲೋನಿ ಒಳಭಾಗಕ್ಕೆ ಬಂದಿದ್ದೇವೆ. ಇದೊಂದು ಸಂಪೂರ್ಣವಾದಂಥ ರೈತರೇ ಇರುವಂಥ ಒಂದು ಜಾಗ. ಈ ಕಾಲೋನಿಯಲ್ಲಿ ಸಾಕಷ್ಟು ಜನ ರೈತರಿದ್ದಾರೆ. ಅವರೆಲ್ಲರೂ ಮಾತನಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಹೆಂಗಿದೆ ಎಲೆಕ್ಷನ್ ಕಾವು? ಎಲೆಕ್ಷನ್ ಚೆನ್ನಾಗಿದೆ. ಹೌದಾ? ಯಾರು ಬರ್ತಾರೆ? ಚಂದ್ರಪ್ಪರೇ ಬರೋದು. ಹೌದಾ? ಎದಕ್ಕೆ? ಎಲ್ಲ ಈಗ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಾರೆ. ರಸ್ತೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಬೋರಿಂದು ಒಂದು 6 ವರ್ಷದಿಂದನೂ ಪ್ರಯತ್ನ ಮಾಡಿದರೂ ಆಗಲಿಲ್ಲ. ಮೊನ್ನೆ 6 ತಿಂಗಳಿಗೆ ನಮಗೆ ಮಾಡಿಕೊಟ್ಟಿದ್ದಾರೆ. ರಸ್ತೆನೂ ಮಾಡಿಕೊಟ್ಟಿದ್ದಾರೆ, ಎಲ್ಲ ರೋಡ್ಗಳು ಮಾಡಿಕೊಟ್ಟಿದ್ದಾರೆ. ಈ ಸರಿ ಬರೋದು ಅವರೇ ಪಕ್ಕನ. ಈ ಊರಿಗೆ ಇಂದಿರಾ ಕಾಲೋನಿಗೆ ಏನು ಮಾಡಿದ್ದಾರೆ? ರೋಡ್ ಮಾಡಿಸ್ಕೊಟ್ಟಾರೆ, ನೀರಿಂದು ಮಾಡಿಸ್ಕೊಟ್ಟಾರೆ. ಎಲ್ಲದಕ್ಕೂ ಅವರೇ ಚೆನ್ನಾಗಿ ಮಾಡಿಕೊಡ್ತಾರೆ. ಈ ಸರಿ ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಅದನ್ನೇ ಹೇಳೋಕ್ಕಾಗಲ್ಲ. ಹೌದಾ? ಹೆಂಗಿದೆ ಎಲೆಕ್ಷನ್ ಕಾವು? ಜನ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ? 2 ತಿಂಗಳಿಗೆ ಎಲೆಕ್ಷನ್ ಬರುತ್ತೆ. ಆದರೆ ಇಲ್ಲಿ BJPನೇ ಸ್ವಲ್ಪ ಬರೋದು ಜಾಸ್ತಿ. ಹೌದಾ? ಹೌದು. ಯಾಕೆ? ಅವ್ರು ಮಾಡಿದಾರೆ, ಅಲ್ಲಿ ಇಲ್ಲಿ ಕೆಲಸ ಮಾಡಿಸ್ತಾರೆ, ಪರವಾಗಿಲ್ಲ, ಅದಕ್ಕೆ ಬರ್ತದೆ. ಕಾಂಗ್ರೆಸ್ ಹೆಂಗಿದೆ ಈ ಊರಲ್ಲಿ? ಎಲ್ಲ ಇದೆ, ಸ್ವಲ್ಪ ಇದೆ. ಆಮೇಲೆ ಅಂದರೆ BJP ಜಾಸ್ತಿ ಬರ್ತದೆ. ಇದು JDS ಅದೇ ಇಲ್ಲೇನು ಅದಿಲ್ಲ. ಇಲ್ವಾ? ಇಲ್ಲ, ಅದಿಲ್ಲ. ಹೌದಾ? ಯಾಕೆ? ಅದು ಆದಷ್ಟು ಇದಿಲ್ಲ ಅವ್ರಿಗೆ. ಹೌದಾ? ಇದೆರಡೇ ಪೈಪೇಟೆ ಬರಬೇಕು. ಎರಡು. ಓಕೆ. ಈ ಇಂದಿರಾ ಕಾಲೋನಿ ಅಲ್ವಾ ಇದು? ಏನು ಕೆಲಸ ಮಾಡಿದ್ದಾರೆ ಇಲ್ಲಿಗೆ? ಇಲ್ಲಿ ರಸ್ತೆ, ನೀರಿಗೆ ಅದಕ್ಕೆಲ್ಲ ಮಾಡ್ತಾರೆ. ಹೌದಾ? ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸ್ಕೂಲ್ಗಳು ಎಲ್ಲ ಕಟ್ಟಿಸ್ಕೊಡಾರೆ, ಹುಡುಗರಿಗೆ ಎಲ್ಲ ಮಾಡ್ಯಾರ. ಕೆಲಸಗಳು ಹೆಂಗಾಗಿದೆ? 4.25 ವರ್ಷ ಆಯಿತು, 2 ತಿಂಗಳಿಗೆ ಎಲೆಕ್ಷನ್ ಬರುತ್ತೆ. ಹೆಂಗಿದೆ? ಚೆನ್ನಾಗೈತೆ ಎಲ್ಲ. ಹೌದಾ? ಎಲ್ಲ ನಮ್ಮ ಏರಿಯಾ ಏನೈತಲ್ಲ ಬಿಜೆಪಿ ಏರಿಯಾ. ಹೌದಾ? ಹಂಗೆ ಅವರೆಲ್ಲ ಮಾಡ್ಯಾರ, ಚೆನ್ನಾಗಿ ಮಾಡ್ಯಾರೆ. ಸಂಘಗಳಿಗೆಲ್ಲ ಈಗ ಇದು ಮಾಡಿ ಕೊಡಿಸ್ತದಾರೆ. ಆಮೇಲೆ ಗಂಗಾ ಕಲ್ಯಾಣ ಕೊಟ್ಟಾರೆ, ರೋಡ್ಗಳು ಮಾಡಿಸ್ತದಾರೆ, ಕೆರೆ ನೀರು ತಂದಾರೆ. ಕರೆಂಟಿಂದ ಭಾಳ ಅಭಾವ ಇತ್ತು, ಕರೆಂಟಿಂದ ಎಲ್ಲ ಇದು ಮಾಡ್ಯಾರ. ಈಗ ಚೆನ್ನಾಗೈತಿ, ಸುತ್ತ ಎಲ್ಲ ಕೆರೆಗೂ ನೀರು ಬಿಡಿಸ್ಯಾರ. ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಕಾಂಗ್ರೆಸ್ ಏನೋ ಗೊತ್ತಿಲ್ಲ ನಮಗೆ. ಹೌದಾ? ಎಲ್ಲ BJP. ನಾವೆಲ್ಲ ಬಿಜೆಪಿ. ಮೇಡಮ್ ಹೇಳಿ, ನೀವು ನೋಡ್ದಂಗೆ ಹೆಂಗೆ ಅಭಿವೃದ್ಧಿ ಹೇಗಾಗಿದೆ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಕುಡಿಯೋ ನೀರು, ಚರಂಡಿ ವ್ಯವಸ್ಥೆ, ಕಾಲೋನಿಗಳಲ್ಲಿ ಬೇಸಿಕ್ ನೀಡ್ ಅಷ್ಟೇ ಕೇಳೋದು, ಅದೆಲ್ಲ ಹೇಗಾಗಿದೆ? ಇಲ್ಲ, ಚೆನ್ನಾಗಿ 2 ದಿವಸಕ್ಕೊಂದ್ಸತಿ ನೀರೆಲ್ಲ ಬಿಡ್ತಾರೆ, ಚೆನ್ನಾಗಿದೆ ಎಲ್ಲ. ಹೆಂಗಿದೆ ಎಲೆಕ್ಷನ್ ಕಾವು? ಈ ನಿಮ್ಮ ಕಾಲೋನಿಗೆ ಜನಪ್ರತಿನಿಧಿಗಳು ಬರ್ತಾರಾ? ಇಲ್ಲಿ ಬಂದು ನಿಮ್ಮ ಕಷ್ಟ ಸುಖ ಕೇಳ್ತಾರಾ? ಕೇಳ್ತಾರೆ ಸರ್, ಎಲ್ಲ ಕೇಳ್ತಾರೆ. ಚಂದ್ರಪ್ಪ ಅವ್ರ ಕಡೆಯವ್ರು ಬರ್ತಾರೆ, ಇಲ್ಲಿ ಅಧ್ಯಕ್ಷರಾಗಿದ್ದರು, ಅವರು ಬರ್ತಾರೆ. ನೀರಿಂದು ಅದೆಲ್ಲ ಚೆನ್ನಾಗೈತಿ, ಎಲ್ಲ ನೋಡ್ತಾರೆ ಅವರು. ಈ ಸರಿ ಯಾರಿಗ ಬರ್ಬೋದು?
ಯಾರು ಬಂದರೂ ಚೆನ್ನಾಗೆ ನಾವು ಬಿ ಜೆ ಪಿಗೆ ಹಾಕೋದು ಹೌದಾ? ಓಟು ನಮ್ಮ ಕಡೆ ಬಿ ಜೆ ಪಿ. ಅಮ್ಮ ಹೆಂಗಿದೆ? ಚೆನ್ನಾಗೈತಲ್ಲ ಇನ್ನೂ ಹೆಂಗಿರ್ಬೇಕು, ಇನ್ನೂ ಹೆಂಗಿರ್ಬೇಕು, ಚೆನ್ನಾಗೈತಿ. ಕೆಲಸ ಮಾಡಿದಾರಾ? ಮಾಡ್ತಾ ಇದ್ದಾರಲ್ಲ. ಹೌದಾ? ಯಾರು ಬರ್ತಾರಂಗಾರೆ? ಯಾರೇ ಇವ್ರು ಹೇಳಿದ್ದು ಬರ್ತಾರಲ್ಲ, ಬಿ ಜೆ ಪಿನೇ ಬರ್ತೈತೆ ಅಂತ ಹೇಳ್ತಾರಲ್ಲ. ಹೌದಾ? ನೀವು ಯಾರು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವು ಅವ್ರಿಗೆಲ್ಲ ಹಾಕೋದು, ಈಗ ನಾವು ಹಾಕಿದ್ದಕ್ಕೆ ತಾನೇ ಅವ್ರು ಬರೋದು. ಇದು ಇಲ್ಲಿರುವಂಥ ಮಹಿಳೆಯರ ಅಭಿಪ್ರಾಯ. ಇಂದಿರಾ ಕಾಲೋನಿ ಇದು. ಇಂದಿರಾ ಕಾಲೋನಿಯಲ್ಲಿ ಕುಡಿಯೋ ನೀರು, ಚರಂಡಿ ವ್ಯವಸ್ಥೆ ಎಲ್ಲವೂ ಸಹ ಚೆನ್ನಾಗಾಗಿದೆ. ಹಾಗಾಗಿ ನಮ್ಮ ಇಡೀ ಕಾಲೋನಿಯ ಎಲ್ಲರೂ ಸಹ BJPಯ ಪರವಾದಂಥ ಅಭಿಪ್ರಾಯವನ್ನು ಇಟ್ಕೊಂಡಿದ್ದೀವಿ ಅಂತ ಮಹಿಳೆಯರು ಹಾಗೂ ಪುರುಷರು ಎಲ್ಲರೂ ಸಹ ಮಾತನಾಡ್ತಾ ಇದ್ದಾರೆ. ಬನ್ನಿ ಬೇರೆ ಬೇರೆ ಕಡೆಗೆ ಹೋಗೋಣ, ಬೇರೆ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ. ನಾವೊಂದು ಕಿರಾಣಿ ಅಂಗಡಿ ಮುಂದೆ ನಿಂತಿದ್ದೀವಿ. ಯಜಮಾನ್ರೆ ಹೇಳಿ, ಎಲೆಕ್ಷನ್ ಈಟ್ ಹೆಂಗಿದೆ? ಪರವಾಗಿಲ್ಲ, ಈಟ್ ಐತೆ ಈ ಸತಿ. ಹೌದಾ? ಯಾರ್ಯಾರು ಫೈಟು? ಇದು ಬಿ ಜೆ ಪಿಯಿಂದ ಚಂದ್ರಪ್ಪರ ಅಂತದಾರೆ, ಇವ್ರು ಯಾರೋ ಗೊತ್ತಿಲ್ಲ ಇನ್ನು. ಹೌದಾ? ಅಂಜಿನಪ್ಪ ಅಂತದಾರೆ, ಯಾರ್ಯಾರು ಹೇಳ್ತಿದ್ದಾರೆ. ನಿಮ್ಮ ಓಟ್ ಯಾರಿಗೆ? ಓಟ್ ಕೆಲಸ ಮಾಡಿದವ್ರಿಗೆ ಹಾಕ್ಬೇಕಂತ ನಾವು. ಹೌದಾ? ಯಾರು ಕೆಲಸ ಯಾರು ಮಾಡಿದ್ದಾರೆ ಹಂಗಾರೆ? ಇಲ್ಲಿ ಚಂದ್ರಪ್ಪರದೇ ಒಂದು ಸ್ವಲ್ಪ ಕೆಲಸ ನಡೆದಿರೋದು, ಹಂಗಾಗಿ ಅವ್ರಿಗೆ ಹಾಕ್ಬೇಕಂತ. ಏನು ಕೆಲಸ ಮಾಡಿದ್ದಾರೆ? ರೋಡ್ ಮಾಡಿದ್ದಾರೆ, ಕೆರೆಗೆ ನೀರು ಬಿಡಿಸಿದ್ದಾರೆ, ಹಂಗೆ ಗಂಗಾ ಕಲ್ಯಾಣ ಇದರಿಂದ ಮಾಡಿದ್ದಾರೆ. ಹಂಗಾರೆ ಈ ಸರಿ ಎಲೆಕ್ಷನ್ಗೆ ಬೇರೆ ಪಾರ್ಟಿಗಳು ಯಾವುದು ಬರಲ್ವಾ ಇಲ್ಲಿ? JDS ಯಾರು ಬರ್ಬೋದು, ಬಂದು ಅವ್ರದ್ದು ಹೆಂಗಂತ ಹೇಳೋಕ್ಕಾಗತ್ತೆ. ನಾವು ಹೊಸ ಮಕ್ಕಳು ಹೆಂಗೆ ಗೊತ್ತಿಡಿಯೋಕ್ಕಾಗಲ್ಲ. ನೀವು ಯಾರು ಓಟ್ ಹಾಕ್ಬೇಕು ಅಂದ್ಕೊಂಡಿದ್ರೆ ಹಂಗಾರೆ? ನಾವು BJPಗೆ ಹಾಕ್ಬೇಕಂತ ಇರೋದು. ಭರಮಸಾಗರದ ಇಂದಿರಾ ಕಾಲೋನಿಯಲ್ಲಿ ನಾವು ನಿಂತಿದ್ದೇವೆ. ಅವರೆಲ್ಲರೂ ಸಹ ಹೇಳಿದ್ದು ಎಲ್ಲ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳಾಗಿದೆ ಮತ್ತು ನೀರು ಚರಂಡಿ ಎಲ್ಲವನ್ನು ಮಾಡಿಸಿದ್ದಾರೆ ಅಂತ. ಅದನ್ನು ನೋಡೋಣ ಅಂತ ಬಂದರೆ ಇಡೀ ಇಂದಿರಾ ಕಾಲೋನಿಯ ಎಲ್ಲ ರಸ್ತೆಗಳು ಸಹ ಕಾಂಕ್ರೀಟ್ ರಸ್ತೆಗಳಾಗಿ ಪರಿವರ್ತನೆಯಾಗಿದೆ ಮತ್ತು ಕಾಂಕ್ರೀಟ್ ರಸ್ತೆಗಳ ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆಯು ಸಹ ಚೆನ್ನಾಗಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆಯೂ ಸಹ ಸಾಕಷ್ಟು ಮಾತನಾಡಿದರು. ಹಾಗಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾತನಾಡ್ಸೋಣ. ಇಲ್ಲೊಂದು ಯುವಕರ ತಂಡ ನಿಂತಿದೆ, ಅಲ್ಲಿರೋರನ್ನ ಮಾತನಾಡ್ಸೋವಂಥ ಒಂದು ಪ್ರಯತ್ನ ಮಾಡೋಣ. ಎಲ್ಲ ಯಂಗ್ಸ್ಟರ್ಸು ಹೆಂಗಿದ್ದೀರಾ? ಎಲ್ಲ ಎಲೆಕ್ಷನ್ ಬರ್ತಾ ಇದೆ, ಓಟ್ ಹಾಕಿದ್ದೀರಾ? ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? BJP ಫಸ್ಟ್ ಓಟು BJPಗೆ? BJP. ಯಾಕೆ? ಹಿಂಗೆ ನಮಗೆಲ್ಲ ಸೈಟೆಲ್ಲ ಇಲ್ದು ನೀರೆಲ್ಲ ಹೋಗಿತ್ತು, ಮುಳುಗೋಯ್ತು, ಮನೆಯೆಲ್ಲ ಎಲ್ಲ ಸೈಟ್ಗಳು ಕಟ್ಟಿದ್ದಾರೆ. ಓಕೆ. ಹಂಗಾಗಿ ಚೆನ್ನಾಗೈತೆಲ್ಲ BJP ಬೇಕಂತ ಅಷ್ಟೇ. ಹೌದಾ? ಅವಾಗ ಅಧಿಕಾರ ಇಲ್ದಂಗೆ ಸೈಟ್ ಕೊಟ್ಟಾರೆ ಸರ್. ಇವಾಗ ಅಧಿಕಾರ ಬಂದ್ಮೇಲೆ ಕೂಡ ನಮಗೆ ಮಾಡ್ತಾರಂತ ಒಂದು ನಂಬಿಕೆ ಅಷ್ಟೇ. ಹೌದಾ? ಯಾವಾಗ ಅದ್ರ ಲಾಸ್ಟ್ ಟೈಮ್ ಕೊಟ್ಟಿದ್ದ? 2012ರಲ್ಲಿ ಕೊಟ್ಟಿದ್ರು ಸರ್. 12ರಲ್ಲಿ. 2000 ಅವಾಗ ಅಧಿಕಾರನೇ ಇದ್ದಿದ್ದಿಲ್ಲ ಅವರು, ಅವಾಗ ಕೊಟ್ಟಿದ್ರು. ಇವಾಗ ಅಧಿಕಾರ ಬಂದ್ಮೇಲೆ ನಮಗೆ ಮಾಡ್ತಾರಂತ ಒಂದು ನಂಬಿಕೆ ಅಷ್ಟೇ. ಎಲ್ಲಿ? ಇಂದಿರಾ ಕಾಲೋನಿ ಸೈಟ್ ಕೊಟ್ಟಿರೋದು? ಇಲ್ಲಿ ಇಂದಿರಾ ಕಾಲೋನಿ ನೀರು ಬಂದು ಮನೆ ಮುಳುಗಿದ್ವು, ವಿದ್ಯಾನಗರದಲ್ಲಿ ಕೊಟ್ಟಿರೋದು. ಬ್ರದರ್ ಓಟ್ ಹಾಕಿದ್ರೆ ನೀವು? ಎಸ್ ಸರ್, ಫಸ್ಟ್ ಟೈಮ್ ಇದೆ. ಎಸ್ ಸರ್. ಓಕೆ. ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಅಭಿವೃದ್ಧಿಗೆ ಸರ್, ಅಭಿವೃದ್ಧಿಗೆ ಹಾಕೋದು. ಮುಂಚೆ ಇತ್ತು ಅದು ದುಡ್ಡು ನೋಟಿಗೆ ಹಾಕೋದು, ಇವಾಗೆಲ್ಲ ಅಭಿವೃದ್ಧಿಗೆ. ಹೌದಾ? ಎಸ್ ಸರ್. ಹಂಗಾರೆ ನಿಮ್ಮ ಆಯ್ಕೆ ಯಾವುದು? BJP ಮೋದಿ. ಎಸ್ ಸರ್. ಈ ಕ್ಷೇತ್ರದಲ್ಲಿ? ಈ ಕ್ಷೇತ್ರ ಚಂದ್ರಪ್ಪ. ಎಸ್ ಸರ್. ಎಸ್ ಸರ್. ಕಾಂಗ್ರೆಸ್ ಅಂತ ಹೆಸರೇ ಇಲ್ಲ ಸರ್ ಇಲ್ಲಿ. ಹೌದಾ? ಎಸ್ ಸರ್. JDS ಅವ್ರು ಯಾರಂತ ಗೊತ್ತಿಲ್ಲ ಸರ್, ಅದು ಕುಟುಂಬ ರಾಜಕಾರಣ ಸರ್ ಅದು. ಹೌದಾ? ಎಸ್ ಸರ್. ಅದು ಹಾಸನ ಮಂಡ್ಯ ಅಷ್ಟೇ ಸರ್. ಇಲ್ಲಿ ತನಕ ಇಲ್ಲ ಸರ್, ಇಲ್ಲಿಗೆ ಆಗೋದಿಲ್ಲ ಸರ್ ಬರೋದು. 2 ತಿಂಗಳಿಗೆ ಎಲೆಕ್ಷನ್ ಬರುತ್ತೆ, ಬೇರೆಯವರೆಲ್ಲ ಬರ್ತಾರೆ, ಆಮಿಷಗಳು ಹೊಡ್ತಾರೆ, ಬೇರೆ ಪಾರ್ಟಿಗಳು ಬರ್ತವೆ, ಹೊಸ ಹೊಸ ಮುಖಗಳು ಬರ್ತವೆ. ನಿಮ್ಮ ಆಯ್ಕೆ ಯಾವುದಿರುತ್ತೆ ಆ ಸಂದರ್ಭದಲ್ಲಿ 2 ತಿಂಗಳಾದಮೇಲೆ? ಸರ್, ನಮಗೆ ಇವಾಗ ಅನುಕೂಲ ಮಾಡಿಕೊಟ್ಟರಿಗೆ ತಾನೇ ಹಾಕ್ಬೇಕು. ಹಾಗಾಗಿ ನಮಗೆ ಇವಾಗ ಇದುವರೆಗೂ ನಾವು ಸಾಯೋವರೆಗೂ ಅವ್ರ ಹೆಸರು ಹಿಡ್ಕೊಂಡೆ ಇದು ಮಾಡೋದು. ನಾವು ಸಾಯೋವರೆಗೂ ಅವರಿಗೆ ಓಟ್ ಹಾಕೋದು. ಹೆಂಗಿದೆ ಇಲ್ಲಿ ಮೂಡು, ಎಲೆಕ್ಷನ್ ಮೂಡು? ಎಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ರೋಡು ಚರಂಡಿಗಳೆಲ್ಲ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಹೈವೇ ರೋಡ್ ಹತ್ರ ರೋಡ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಸ್, ಇದು ಇಲ್ಲಿರುವಂಥ ಯುವಕರ ತಂಡದ ಅಭಿಪ್ರಾಯ. ಇಲ್ಲಿ ಭರಮಸಾಗರದಲ್ಲಿ ನೀರು ಮುಳುಗಡೆ ಆಗಿತ್ತು, ಅಂದರೆ ನೀರು ಬಂದು ಗ್ರಾಮ ಮುಳುಗಡೆ ಆಗಿತ್ತು. ನಮಗೆಲ್ರಿಗೂ ಸಹ ವಿದ್ಯಾನಗರದಲ್ಲಿ ಸೈಟನ್ನು ಕೊಡಿಸಿದ್ದಾರೆ. ಹಾಗಾಗಿ ಅವ್ರನ್ನ ನಾವು ನೆನಪಿಸ್ಕೋತೀವಿ ಮತ್ತು ಅವ್ರಿಗೆ ಮತವನ್ನು ಹಾಕ್ತೀವಿ ಅನ್ನೋ ಮಾತನ್ನು ಹೇಳ್ತಾ BJPಗೆ ಬೆಂಬಲಿಸ್ತಾ ಇದ್ದಾರೆ. ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋಣ, ಅಲ್ಲಿರುವಂಥ ಸಾರ್ವಜನಿಕರನ್ನು ಮಾತನಾಡ್ಸೋಣ, ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸೋಣ ಬನ್ನಿ. ಕಳೆದ 4-3 ವರ್ಷದಿಂದ ಕೆಲಸಗಳು ಹೆಂಗಾಗಿದೆ, ರಾಜಕೀಯ ಹೆಂಗಿದೆ? ಚೆನ್ನಾಗಿದೆ ಸರ್. ಹೌದಾ? ಸರ್, ಕೆರೆಗೆ ನೀರು ಬಿಟ್ಟಾರೆ ಸರ್, ರೋಡ್ಗಳು ಮಾಡಿಸಿದ್ದಾರೆ. ಕೆರೆಗೆ ನೀರು ಬಂದಿರೋದಕ್ಕೆ ನಾವು ತರಕಾರಿ ಅವು ಬೆಳೆಸ್ಕೊಂಡು ತಿಂತಿದ್ದೀವಿ ಸರ್. ನಾವು ಒಳ್ಳೇದು ಮಾಡಿದ್ದಾರೆ ಚಂದ್ರಪ್ಪರು, ನಾವು ಚಂದ್ರಪ್ಪರಿಗೆ ಓಟ್ ಆಗೋದು. ಹೌದಾ? ಹಾಂ ಸರ್. ಕಾಂಗ್ರೆಸ್ ಹೆಂಗಿದೆ?
ಕಾಂಗ್ರೆಸ್ ಹೆಂಗಿದೆ ಗೊತ್ತಿಲ್ಲ ಸರ್, ನಾವು ಅವ್ರನ್ನೇನು ಕೇಳಲ್ಲ. ನಾವು ಚಂದ್ರಪುರ ಕಡೆ ಇದ್ದೀವಿ, ಚಂದ್ರಪುರ್ಗೆ ಓಟ್ ಹಾಕ್ತಾಯಿದ್ವಿ. ಅವರ ನಮಗೆ ಸಹಕಾರ ಮಾಡಿರೋದು, ಅವ್ರಿಗೆ ಓಟ್ ಹಾಕ್ತಿರೋದು. ನಾವು ಕಾಂಗ್ರೆಸ್ನವ್ರನ್ನ ಏನು ಕೇಳಲ್ಲ ಸರ್ ನಾವು. ಯಾರು ಬೆಸ್ಟ್ ಅಂತ ಅನ್ಸುತ್ತೆ ನಿಮ್ಗೆ? ಹಳೆ ಎಮ್ ಎಲ್ ಎ ಓಕೆನಾ, ಈ ಹೊಸ ಎಮ್ ಎಲ್ ಎ ಓಕೆನಾ? ಈಗ ರನ್ನಿನಾಗಿರೋರು ಓಕೆ ಈಗಿರೋರು ಚಂದ್ರಪುರ ನಾವು ಎಸ್ ಸಿ ಸರ್. ಚಂದ್ರಪುರ ಉತ್ತಮ ಅನಿಸ್ತದೆ ಸರ್. ಆಂಜನೇಯವರು ಇಲ್ಲ ಸರ್, ನಮಗೆ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ, ನಾವು ಯಾವುದು ಕಾಂಗ್ರೆಸ್ಗೆ ಮಾಡಿಲ್ಲ ಸರ್. ಎಲೆಕ್ಷನ್ ಮೂಡ್ ಹೆಂಗಿದೆ? ಯಾರು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ? ನೋಡಿ, ಇಲ್ಲಿ ಏನಾಗಿದೆ, ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾರೋ ರಾಜಕೀಯ ವ್ಯಕ್ತಿಗಳು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಬಂದು ನಿಂತಾಗ ಅಣ್ಣ ನನಗೆ ಓಟ್ ಕೊಡು ಆದ್ರೆ ಬಿಟ್ಟರೆ ಇನ್ನೇನೂ ಇಲ್ಲ. ಮೇಲಾಗಿ ಏನು ಆಗ್ತೈತೆ ಅನ್ನೋದು, ಏನು ನಡೀತೈತೆ, ಏನು ಮಾಡಬೇಕು, ನಾವು ಏನು ಮಾಡಿದರೆ ಸರಿ ಹೋಗ್ತೈತೆ ಅನ್ನೋ ಒಂದು ಮನೋಭಾವನೆಯೂ ಅವರಲ್ಲಿಲ್ಲ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಅವರು ದಿನ ತಿರುಗಬೇಕು. ಒಂದಿನ ಎಲ್ಲ ನಮ್ಮೂರಿಗೆ ಬರ್ರಿ ಅಂತ ಕರೆಯಲ್ಲ, ದಿನ ನಮ್ಮೂರಿಗೆ ಬರ್ರಿ ಅಂತಲ್ಲ, ಎಲ್ಲ ಊರು ತಿರುಗಿದ್ರೆ ಅವಾಗ ಅವ್ರ ಮೇಲೆ ಒಂದು ಗುಡ್ ವಿಲ್ ಇರ್ತದೆ. ಸದ್ಯದಲ್ಲಿ ಚಂದ್ರಪ್ಪ ಪರವೆಲ್ಲ ನಮಗೆ ಕೆಲಸ ಮಾಡ್ತಾಯಿದ್ದಾರೆ. ಈ ಸರಿ ಯಾರು ಬರ್ಬೋದು ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ನಾವು ಇವತ್ತು BJPಗೆ ಕೊಡ್ಬೇಕ್ರಿ. ಯಾವುದ್ರಿ ಈಗ ನಮಗೆ ದೇಶ ಉದ್ಧಾರ ಆಗೈತೆ. ಹೈ ಕಾಂಗ್ರೆಸ್ನ ಈಗ 75 ವರ್ಷ ತಿಂದು ಬಾಚಿ ಬೆಳೆದು ಹಾಕಿಬಿಡ್ತಾರೆ, ಏನೂ ಉಳಿಸಿಲ್ಲ. ಅವರು ಸಾಲ ಮಾಡಿದ್ದಾರೆ. ಬೇಕಾರೆ ನನಗೂ ಸಾಲ, ನನ್ನ ಮುಂದೆ ಮೊಮ್ಮಕ್ಕಳೆಲ್ಲ ಮೊಮ್ಮಕ್ಕಳು ಹುಟ್ಟಿದ್ರು ಸಾಲ ಅವ್ರು ಮಾಡಿ ಇಟ್ಟೋಗಿದ್ದಾರೆ. ಸಾಲ ಅಂತೂ ಬಗೆಹರಿಯಲ್ಲ. ಅದನ್ನು ಬಗೆಹರಿಸೋಕೆ ಇವರೇ ಇರ್ಬೇಕ್ರಿ. ಇನ್ನೊಂದು 2 ಪೀರಿಯಡು. ಹೆಂಗಿದೆ ಸರ್ ಎಲೆಕ್ಷನ್ ಮೂಡು? ಸರ್ ಎಲೆಕ್ಷನ್ ಏನೋ ಚೆನ್ನಾಗಿದೆ ಸರ್. ಇಲ್ಲೆಲ್ಲ ಭರಮಸಾಗರ ವಾತಾವರಣ ಸರೌಂಡಿಂಗ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ BJPನೇ ಬರೋಂಥ ಸಾಧ್ಯತೆ ಭಾಳ ಇದೆ ಸರ್. ಹೌದು. ಯಾಕೆ ಅಂದರೆ ಸರ್, ಇಷ್ಟು ವರ್ಷ ಆಯಿತು ಭರಮಸಾಗರ ಕೆರೆಯಲ್ಲಿ ನೀರು ನೋಡಿದ್ದೇ ಇಲ್ಲ ಜನ. ಮೇಲಾಗಿ BJP ಪಕ್ಷ ಬಂದಾದ ಮೇಲೆ ಭರಮಸಾಗರಕ್ಕೆ ಕೆರೆ ಸುತ್ತಮುತ್ತ 48 ಹಳ್ಳಿಗೂ ಕೂಡ ನೀರನ್ನ ಅಷ್ಟು ಸೂಪರಾಗಿ ಕಳಿಸಿದ್ದಾರೆ ಚಂದ್ರಪ್ಪನವರು. ಮೇಲಾಗಿ ಚಂದ್ರಪ್ಪನವರು ಬಂದಾಗಿಂದ ಇಲ್ಲಿ ಸರೌಂಡಿಂಗ್ನ ರೋಡ್ ಅಂತ ನೋಡಬೇಕು. ಇಲ್ಲಿ ರೋಡ್ ಅನ್ನೋದೇ ಸರಿಯಾಗಿರಲಿಲ್ಲ. ರಸ್ತೆ ರಾಜ ಅಂತ ಯಾಕೆ ಹೆಸರು ಕೊಟ್ಟಾರೆ ಅಂದರೆ ಇದೇ ಉದ್ದೇಶಕ್ಕೆ. ರಸ್ತೆ ರಾಜ ಆಗಲಿ, ಕೆರೆ ನೀರು, ಜನಗಳಿಗೆ ಏನು ಬೇಕಾಗಿದೆ ಸರ್? ಕೆರೆ ನೀರು, ಊಟಕ್ಕೆ ಮೇಲೆ ಸುತ್ತಮುತ್ತ ಅಲ್ಲೇ ಬೇಕಾಗಿರೋದು ಅದು ಅಷ್ಟೇ. ಅದು ಬಿಟ್ಟರೆ ಜನಗಳಿಗೆ ಏನು ಬೇಕಾಗಿಲ್ಲ. ಊಟ, ನಿದ್ದೆ, ಕೆಲಸ ಪ್ರತಿಯೊಬ್ಬರಿಗೆ ಕೆಲಸ ಸಿಗ್ತದೆ ಈಗ. ಹೌದ್ರಾ? ಕೆರೆ ನೀರು ಬಂತು ಅಂದರೆ ಇವಾಗ ಎಕ್ಸಾಂಪಲ್ ಆಗಿ ನಮ್ದು 2 ಎಕರೆ ಹೊಲ ಇತ್ತು. ಇಲ್ಲಿವರೆಗೆ ನಾವು ನೀರೇ ನೋಡಿದ್ದಿಲ್ಲ. ಬೋರ್ ಹೊಡ್ 10 ವರ್ಷ ಆಗಿತ್ತು, ಇಲ್ಲಿವರೆಗೆ ನೀರೇ ಇಲ್ಲ. ಬಿಡಪ್ಪ ಅಂತಂದ್ವಿ. ಕೆರೆ ನೀರು ಬಂದಾದ ಮೇಲೆ ಈಗ ನಾವು ಮತ್ತೆ 2ನೇ ಬೆಳೆ ಬೆಳೆಕತ್ತೀವಿ. ಅದೇ ನಮ್ಮದು ಅಂತಲ್ಲ, ಸರೌಂಡಿಂಗ್ ಎಲ್ಲರೂ ಕೂಡ ಆಲ್ಮೋಸ್ಟ್ BJP ಪಕ್ಷಕ್ಕೆ ಫಾರ್ ಇದ್ದಾರೆ. ನಮ್ಮದು ಕೂಡ BJP ಪಕ್ಷನೇ. ಯಾವ ಕಾರಣಕ್ಕೆ ಪಕ್ಷ ಬಿಟ್ಟು ಅನ್ನೋದಕ್ಕಿಂತ ಕೆಲಸ ಫಸ್ಟು. ಕೆಲಸಕ್ಕೆ ಜನ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ. ಹಂಗಾಗಿ BJP ಪಕ್ಷನೇ ಬರ್ಬೇಕು ಸರ್ ಈ ಸರಿ. ಥ್ಯಾಂಕ್ ಯು ಸರ್. ಇದು ಭರಮಸಾಗರದಲ್ಲಿರುವಂಥ ಸಾರ್ವಜನಿಕರ ಅಭಿಪ್ರಾಯ. ಸಾಕಷ್ಟು ಜನ, ಬಹುತೇಕ ಜನ BJP ಬಂದೇ ಬರುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಿಬ್ಬರು ನಾವು ಯಾರಿಗೂ ಓಟ್ ಹಾಕಲ್ಲ, ಅವರ ಅಭಿವೃದ್ಧಿ ಅಗತ್ಯ ಇಲ್ಲ, ಜನಪ್ರತಿನಿಧಿಗಳೇ ಸರಿ ಇಲ್ಲ ಅನ್ನೋ ಒಂದು ಅಭಿಪ್ರಾಯಗಳನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಯಜಮಾನ್ರೆ ಹೇಳಿ, ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು? ನಾವು 23 ವರ್ಷ ಆಯ್ತು ಇಲ್ಲಿ ಬಂದು. ಅಲ್ಲಿ ಊರಾಗಿದ್ವಿ. 23 ವರ್ಷ ಆಯ್ತು. ಹೆಂಗಾಗಿದೆ ಇಲ್ಲಿ ಅಭಿವೃದ್ಧಿ? ಹೆಂಗಾಗಿದೆ? ಚೆನ್ನಾಗಿದೆ. ಈಗ ಒಂದು ವರ್ಷ ಆಯ್ತಾನ, 3-4 ತಿಂಗಳಿಂದ ಚೆನ್ನಾಗಿದೆ. ಹೌದಾ? ಏನೇನು ಕೆಲಸಗಳಾಗಿದೆ ಇಲ್ಲಿ? ರೋಡ್ ಆಗೈತೆ, ನೀರಿಂದ ಅನುಕೂಲ ಆಗುತ್ತೆ. ಚರಂಡಿಗಳು ಅವಾಗ ಮಾಡಿತ್ತು, ಈಗ ಮತ್ತೆ ಮಾಡಬೇಕು, ಇನ್ನೂ ಮಾಡಿಲ್ಲ. ಚೆನ್ನಾಗಿ ಕೆಲಸಗಳು ಹೆಂಗಾಗಿದೆ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಾ ಚೆನ್ನಾಗಿ ಆಗ್ತಾ ಇದ್ದಾರೆ. BJP ಕಡೆಯಿಂದ ಎಲ್ಲ ಚೆನ್ನಾಗಿ ಆಗ್ತಾ ಇದ್ದಾರೆ. ಹೌದಾ? ಹೌದು. ಓಕೆ. ಯಾರು ಬಂದು ಕೆಲಸ ಮಾಡಿದ್ದಾರೆ? ಯಾರು ಚಂದ್ರಪ್ಪ ಅವರೆಲ್ಲ ಬಂದು ಮಾಡಿಸ್ತಾರೆ. ನಮ್ಮ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಅವ್ರ ಕಡೆಯಿಂದ ನಿಂತ್ಕೊಂಡು ಎಲ್ಲ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೀವಿ ರೀ ನಾವೆಲ್ಲ. ಓಕೆ. ಕೆಲಸಗಳು ಏನೇನಾಗಿದೆ ಅಂತ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ? ಕಣ್ಣಿಗೆ ಕಾಣಿಸುತ್ತೆ ಅಂತಂದರೆ ಈಗೆಲ್ಲ BJP ಎಲ್ಲ ಸಾಕ ಮಾಡ್ತಾ ಐತೆ. ಬಡವರಿಗೆಲ್ಲ, ಮಕ್ಕಳಿಗೆಲ್ಲ, ಮತ್ತು ಸಂಧ್ಯಾ ಸುರಕ್ಷೆ ಅವೆಲ್ಲ ಫ್ರೀಯಾಗೆಲ್ಲ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಾವು BJP ಕಡೆ ನಾವೆಲ್ಲ. ಹೌದು ಸರ್. ಹಂಗಾರೆ BJPಗೆ ಸರಿ ಓಟ್? ಗ್ಯಾರಂಟಿ. ಅದ್ರಿಗೆ ಏನು ಮಿಸ್ಸೇ ಇಲ್ಲ. ಪಕ್ಕಾ BJPಗೆ ಓಟ್ ಹಾಕ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಬನ್ನಿ ಬೇರೆ ಭಾಗದಲ್ಲಿರುವಂಥ ಸಾರ್ವಜನಿಕರನ್ನ ಮಾತನಾಡ್ಸ್ಕೊಂಡು. ಸರ್ ಹೇಳಿ, ಎಲೆಕ್ಷನ್ ಬರ್ತಾ ಇದೆ 2 ತಿಂಗಳಿಗೆ. ಎಲೆಕ್ಷನ್ ಮೂಡ್ ಹೆಂಗಿದೆ? ಈ ಸರಿ ಎಲೆಕ್ಷನ್ನು ಕಳೆದ ಬಾರಿಗಿಂತ ಈ ಸರಿ ಚೆನ್ನಾಗಿದೆ. ಈ ಸರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ಸರಿ ಕೂಡ BJP ಖಂಡಿತವಾಗಿ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ನಂಬಿಕೆ ಇದೆ. ನಾವೆಲ್ಲರೂ ಸಹ BJP ಫಾಲೋವರ್ಸು, ಸಪೋರ್ಟರ್ಸ್ ಕೂಡ. ಹಾಗೆ ಸರ್. ಇಲ್ಲಿ ಹೊಳಲ್ಕೆರೆ ಕಾನ್ಸ್ಟಿಟ್ಯೂನ್ಸಿಲಿ, ಎಕ್ಸ್ಪೆಷಲಿ ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಕೆಲಸಗಳು ಹೇಗಾಗಿದೆ ಮತ್ತು ಏನಾಗಿದೆ? ನಿಮಗೆ ವೈಯಕ್ತಿಕವಾಗಿ ಏನಾದರೂ ಸರ್ಕಾರದಿಂದ ಅಥವಾ MLA ಅಂತ ಲಾಭಗಳಾಗಿದೆಯಾ? ಪರವಾಗಿಲ್ಲ ಸರ್, ಕಳೆದ ಬಾರದಿಗಿಂತ ಈ ಸರಿ ಚೆನ್ನಾಗಾಗಿದೆ. ಈ ಸರಿ ನಮ್ಮ ದೊಡ್ಡಕೆರೆ ಅಭಿವೃದ್ಧಿ ಕೆಲಸ ಆಗಿದೆ. ಆಮೇಲೆ
ಒಳ್ಳೊಳ್ಳೆ ರಸ್ತೆ ಕೆಲಸಗಳು, ಒಳ್ಳೆ ಕಾಮಗಾರಿಗಳು ಎಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಈ ಸರಿ ಯಾರು ಬರ್ಬೋದು? ಖಂಡಿತ ಚಂದ್ರಪ್ಪನೇ ಬರೋದು. ಹೆಂಗಿದೆ ಸರ್ ಎಲೆಕ್ಷನ್ ಮೂಡು? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಆ್ಯಕ್ಚುಲಿ ಚಂದ್ರಪ್ಪರ ಕಡೆನೇ ಎಲ್ಲ ಕಡೆ ಫಾರ್. ಹೌದು ಸರ್. ಕಾಂಗ್ರೆಸ್ ಇದೆ ಸರ್, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಮೇನ್ ಪ್ರಿಫರೆನ್ಸ್ ಎಲ್ಲ ಜನಗಳಿಗೆ ಚಂದ್ರಪ್ಪರದೇ. ಯಾಕೆ ಅವ್ರಿಗೆ ಆಯ್ಕೆ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ ವೈಯಕ್ತಿಕವಾಗಿ ಅಂದರೆ ಸರ್, ಮೊದಲೆಲ್ಲ ರಾಜಕಾರಣಿಗಳು ಬರ್ತಿದ್ರು ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬರ್ತಾಯಿದ್ರು. ಚಂದ್ರಪ್ಪರ ಆಗಲ್ಲ. 3 ಮಂತ್ಲಿ 6 ಮಂತ್ಲಿ ಒಂದ್ಸರಿ ವಿಸಿಟ್ ಕೊಡ್ತಾರೆ, ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ತಾರೆ, ಕಷ್ಟ ಸುಖ ವಿಚಾರ ಮಾಡ್ತಾರೆ. ಸೊ ಕೆಲಸಗಳು ಮಾಡಿದ್ದಾರೆ, ಹಾಗಾಗಿ ಬರೋ ಚಾನ್ಸಸ್ 100% ಇದೆ. ಬೇರೆ ಪಾರ್ಟಿಗಳು ಜೆ ಡಿ ಎಸ್ ಏನಂತ ಇಲ್ಲ ಸರ್, ಕಾಂಗ್ರೆಸ್ ಪರವಾಗಿಲ್ಲ. ಇದು ಇಲ್ಲಿರುವಂಥ ಅಂಗಡಿ ವ್ಯಾಪಾರಸ್ಥರ ಅಭಿಪ್ರಾಯ. MLA ಚಂದ್ರಪ್ಪ ಅವರು ಪದೇ ಪದೇ ಅಂದರೆ ಕನಿಷ್ಠ 3 ತಿಂಗಳು 6 ತಿಂಗಳಿಗೊಮ್ಮೆ ಊರುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಳಲ್ಕೆರೆ ವಿಧಾನಸಭಾ ವ್ಯಾಪ್ತಿ ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮತ್ತೊಂದು ಗ್ರಾಮಕ್ಕೆ ನಾವು ಬಂದಿದ್ದೇವೆ. ನಾವೀಗ ಬಂದಿರುವಂಥ ಗ್ರಾಮ ಇಸಮುದ್ರ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ನಾವು ನಿಂತಿದ್ದೇವೆ. ಇಸಮುದ್ರ ಗ್ರಾಮವು ಸಹ ಭರಮಸಾಗರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಒಂದು ಪ್ರದೇಶ. ಈ ಪ್ರದೇಶದಲ್ಲಿರುವಂಥ ಸಾರ್ವಜನಿಕರು ಏನು ಹೇಳ್ತಾರೆ, ಯಾರ ಬಗ್ಗೆ ಇವರ ಒಲವಿದೆ, ಈ ಕ್ಷಣದ ಎಲೆಕ್ಷನ್ ಟ್ರೆಂಡ್ ಯಾರಿದ್ದಾರೆ, ಕಾಂಗ್ರೆಸ್ಸಾ, JDS, BJPನ, ಹಾಲಿ ಶಾಸಕರ ಬಗ್ಗೆ ಮತ್ತು ಮಾಜಿ ಶಾಸಕರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ. ಈ ಸಮುದ್ರ ಗ್ರಾಮದ ಒಳಭಾಗಕ್ಕೆ ನಾವು ಬಂದಿದ್ದೇವೆ. ಇಲ್ಲಿರುವಂಥ ಅಂಗಡಿ ವ್ಯಾಪಾರಸ್ಥರನ್ನ ಮಾತನಾಡ್ಸೋಣ. ಸರ್ ಹೇಳಿ, ಎಲೆಕ್ಷನ್ ಮೂಡಂಗಿದೆ, ಯಾರು ಮುಂದೆ ಇದ್ದಾರೆ, ಯಾರು ಹಿಂದೆ ಇದ್ದಾರೆ? ಸರ್, ಇಲ್ಲಿ MLA ಚಂದ್ರಪ್ಪ ಅವರು ಮುಂದೆ ಇದ್ದಾರೆ. ಮತ್ತಿನ್ನು ಬೇರೆ ಯಾವುದೇ ಪಕ್ಷಗಳು ಕೂಡ ಇಲ್ಲಿ ಅಂತ ಹೆಸರಿಲ್ಲ. MLA ಚಂದ್ರಪ್ಪ ಸರ್ 100%. ಯಾಕೆ ಅವರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಭಾರತೀಯ ಜನತಾ ಪಾರ್ಟಿ ಒಳ್ಳೊಳ್ಳೆ ಕೆಲಸಗಳು ಮಾಡಿಸ್ತಿದ್ದಾರೆ, ಒಳ್ಳೊಳ್ಳೆ MP ಇದ್ದಾರೆ, MLAಗಳಿದ್ದಾರೆ, ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ. ಹಾಗಾಗಿ ನಾವು ಮಾಮೂಲಿ ಚಂದ್ರಪ್ಪರಿಗೆ ವೋಟ್ ಮಾಡ್ತೀವಿ ಸರ್. ಇದು ಕಾಂಗ್ರೆಸ್ಸು ಇಲ್ಲಿ ಕಳೆದ ಬಾರಿ ಅಧಿಕಾರದಲ್ಲಿತ್ತು, ಅವರು ಸಚಿವರಾಗಿದ್ದರು, ಶಾಸಕರಾಗಿದ್ದರು. ಅವರ ಅವಧಿಯಲ್ಲಿ ಕೆಲಸಗಳಾಗಿದೆಯೋ ಇಲ್ವೋ? ಸರ್, 1952ರಿಂದ ಹಿಡಿದು ಇಲ್ಲಿ ತನಕ 70 ಚುನಾವಣೆಯಲ್ಲಿ ಕಳೆದ ವಾರ 55 ಚುನಾವಣೆಯನ್ನು ಕಾಂಗ್ರೆಸ್ ಗೆದ್ದಿದೆ. ಅವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿದ್ದೀವಿ. ಈಗ ಪ್ರೆಸೆಂಟ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಂದು 9 ವರ್ಷದಿಂದ ಅಭಿವೃದ್ಧಿ ಕೆಲಸನ ಜನ ನೋಡಿದ್ದಾರೆ, ಒಪ್ಕೊಂಡಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಮಾಡೇ ಮಾಡ್ತಾರೆ, ಬೇರೆ ಪ್ರಶ್ನೆನೇ ಇಲ್ಲ. ಇಲ್ಲಿ ನಮ್ಮ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ MLA ಚಂದ್ರಪ್ಪ ಬಿಟ್ಟರೆ ಮತ್ತು ಯಾರು ಕೂಡ ಇಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ವೇಸ್ಟ್ ಅನ್ಕಂತ ನನ್ನ ಅಭಿಪ್ರಾಯ ಸರ್. ಮಂಜುನಾಥ್ ಅಂತೇಳಿ. ಇದು ಮಂಜುನಾಥ್ ಅವರ ಅಭಿಪ್ರಾಯ. ಚಂದ್ರಪ್ಪ ಅವ್ರು ಬಿಟ್ಟು ಬೇರೆ ಸ್ಪರ್ಧೆ ಮಾಡಿದ್ರೆ ವೇಸ್ಟ್ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹೊಸಹಟ್ಟಿ ಗ್ರಾಮಕ್ಕೆ ನಾವು ಬಂದಿದ್ದೇವೆ. ಹೊಸಹಟ್ಟಿ ಗ್ರಾಮದಲ್ಲಿರುವಂಥ ಸಾರ್ವಜನಿಕರನ್ನ ಮಾತನಾಡ್ಸೋಣ. ಇಲ್ಲಿನ ಜನ ಏನು ಅಭಿಪ್ರಾಯ ಕೊಡ್ತಾರೆ ಕೇಳೋಣ ಬನ್ನಿ. ಹೆಂಗಿದೆ ಈ ಊರಲ್ಲಿ ಕೆಲಸಗಳೆಲ್ಲ ಹೆಂಗಾಗಿದೆ? ಈಗ ಸದ್ಯಕ್ಕೆ ಯಾರು ಪರವಾದಂಥ ಅಲೆ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಏನು ಅನ್ಸ ಇಲ್ಲಿ ಏನಂತ ಕೆಲಸ ಆಗಿದಾವಿಲ್ಲ ಅಂತ ಅಲ್ಲ, 2 ಇದೆ. BJP ಇದ್ದಾರೆ, ಕಾಂಗ್ರೆಸ್ನವರು 2 ಕಡೆ ಇದ್ದಾರೆ. ಇಲ್ಲಿ ಹೋದ ಸಾರಿ BJP ಜಾಸ್ತಿ ಆಗಿತ್ತು, ಅಲ್ಲಿ ಸರಿ ಸ್ವಲ್ಪ ಕಡಿಮೆ ಐತಿ. ಇಲ್ಲಿ ಕೆಲಸ ಆಗಿಲ್ಲ ಅಂತ ಒಟ್ಟು ಐದಾವೆ. 2 ಕಡೆಗೂ ಚೆನ್ನಾಗೈತಿ. ಇಲ್ಲಿ ಬರ್ತಾರಾ ಚಂದ್ರಪ್ಪನವರು ಇಲ್ಲಿಗೆ? MLA ಮೊನ್ನೆ ಬಂದಿದ್ರಿ, 3 ದಿವಸ ಆಗಿತ್ತು ಬಂದು ಹೋಗಿ. ಇಲ್ಲೇನು ಅಲ್ಲಿ ಕಟ್ಟಿಗೆ ಯಾರೋ ತೀರಿದ್ರು, ಬಂದು ಇಲ್ಲಿ ಹೋಗಿದ್ರು. ಏನು ಹೇಳ್ತೀರಾ ನೀವು? ನಾವು ಕಾಂಗ್ರೆಸ್ನವ್ರು ಬಿಡ್ರಿ ಅಪ್ಪಟ. ಹೌದಾ? ಹೌದು. ಯಾರು ಬರ್ಬೋದು? ನಮಗೆ ಕಾಂಗ್ರೆಸ್ ಬರ್ತದೆ ಅಂತ ಹೇಳ್ತೀವಿ ನಾವು. ಆಂಜನೇಯರು ಬರ್ತಾರೆ ಅಂತ. ಕೆಲಸಗಳು ಹೆಂಗಾಗಿದೆ? ಕೆಲಸಗಳು ಏನು ಅಷ್ಟಕ್ಕಷ್ಟೇ. ಈ ವರ್ಷ ಏನು ಕೆಲಸಗಳು ನಡೆದಿಲ್ಲ ನೋಡ್ರಿ. ಇಲ್ಲಿ ಆಂಜನೇಯರದ್ರಾಗ 5% ಮಾಡಿಲ್ಲ ಅಂತಾನೆ ಸೋಲಿಸಿದ್ರು. ಈ ಸರಿ ಚಂದ್ರಪ್ಪ ಏನು ಮಾಡಿಲ್ಲ, ಗೆಲ್ಸಲ್ಲ. ಮತ್ತೆ ಯಾಕೆ ಆಯ್ತು ಹೇಳ್ರಿ, ನೀವೇ ಹೇಳ್ರಿ ಒಂದು ಸ್ವಲ್ಪ. ಇಲ್ಲೇ ನಾವು ವಿಚಾರ ಮಾಡೋಣ. ನಮ್ಮೂರಿಗೆ 160 ಬೋರ್ ಕೊಟ್ಟಿದ್ದ ಆಂಜನೇಯ, ಅಂತಾನೆ ಸೋಲಿಸಿದ್ರು. ಚಂದ್ರಪ್ಪ ಏನು ಮಾಡಿಲ್ಲ, ಅವ್ನು ಗೆಲ್ತಾನೆ ಅಂತ ಹೆಂಗೆ ಹೇಳ್ತಿ? ನಾವು ಪಕ್ಷದಾರ ಆಗಿರ್ಬೋದು, ಹೆಂಗೆ ಹೇಳ್ತಿ ಹೇಳು? ಕಷ್ಟನೇ ಮತ್ತೆ ಈ ಸರಿ ಅವ್ರದ್ದು. ಸರ್ ಹೆಂಗಿದೆ ಮೂಡ್? ಹಂಗಾರೆ ವರ್ಷ ಅವರೊಂದ್ಸರಿ ಇವರೊಂದ್ಸರಿ ಬರಂಗೇ ಇದೆಯಾ? ಹಂಗೆ ಇರೋದು ಈ ಸಲ ಅಂತ. ಆಂಜನೇಯ ಬರೋದು, ಆಂಜನೇಯಪ್ಪನವರೇ ಬರೋದು ಈ ಸಲ ಪಕ್ಕ ನಮಗಂತ. ಹೆಂಗಿದೆ ಮೂಡು, ಎಲೆಕ್ಷನ್ ಮೂಡು? ಯಾರು ಬರ್ಬೋದು ಯಜಮಾನ್ರೆ? ನಮಗೆ ನಾವು ಇನ್ನು ಪಬ್ಲಿಕ್ನಾಗ ಏನೇನಂತ ತಿಳ್ಕೊಂಡಿಲ್ಲ. ಪಬ್ಲಿಕ್ ಅಡ್ಡಾಡ್ಮೇಲೆ ನಮಗೆ ಗೊತ್ತಾಗತ್ತೆ. ನಿಮಗೇನು ಅನ್ಸುತ್ತೆ ವೈಯಕ್ತಿಕವಾಗಿ? ವೈಯಕ್ತಿಕವಾಗಿ 2 ಈಗ BJPನೂ ಕಾಂಗ್ರೆಸ್ ಓಕೆ, ಹೌದಾ? ಯಾರು ಬರ್ತಾರಂತ ಅದು ನಾವು ಹೇಳೋಕ್ಕಾಗಲ್ಲ. ಹೌದಾ? ಕೆಲಸಗಳು ಹೆಂಗಾಗಿದೆ?
ಕೆಲಸ ಈಗ ಅವರು ಮಾಡಿದ್ದಾರೆ, ಇವರು ಮಾಡ್ತಾ ಇದ್ದಾರೆ. ಹೌದಾ? ಅದನ್ನು ನಾವು ಲೆಕ್ಕ ಹೆಂಗೆ ಆಗ್ತದೆ? ಆಗಲ್ಲ. ಅಲ್ಲ ಆದರೂ ಈಗ ಒಂದು 2 ತಿಂಗಳಿದೆ ಚುನಾವಣೆ, ಇಂಥವ್ರು ಚುನಾವಣೆ 2 ತಿಂಗಳಿದೆ. ಈಗ ಯಾರ ಬಗ್ಗೆ ಯಾರು ನಾವು ತಪ್ಪು ಮಾತಾಡೋಕೆ ಹೋಗ್ಬಾರ್ದು. ಹೌದಾ? ನೋಡೋದು ಮುಂದಿಂದ ಏನಂತ ನೋಡೋದು. ಹೇಳಿ, ಹೆಂಗಿದೆ ಎಲೆಕ್ಷನ್ ಮೂಡ್? ಹೆಂಗಿದೆ? ನಮ್ಮದು ಕಾಂಗ್ರೆಸ್. ಹೌದಾ? ಕಾಂಗ್ರೆಸ್ ಬರೋದು ಈ ಊರಲ್ಲಿ ಎಲ್ಲ ಕಡೆ ಅಷ್ಟೇ, ಇದು ಭರಮಸಾಗರ ಅಷ್ಟೇ, ಎಲ್ಲ ಅಷ್ಟೇ. ಭರಮಸಾಗರ ಪೂರ್ತಿ ಕಾಂಗ್ರೆಸ್. ಯಾಕಂದ್ರೆ ಹೋಸತಿ ಚಂದ್ರಪ್ಪ, ನೆಕ್ಸ್ಟ್ ಅಂಜನಾಯ, ಹಂಗೆ ಒಬ್ರಿಗೆ ಕೊಡಲ್ಲ ನಾವು. ಒಬ್ಬರಿಗೆ ಕೊಡಲ್ಲ, ಹಂಗೆ ಅದು ಕೆಲಸ ಹೆಂಗಾಗಿದೆ? ಕೆಲಸ ಏನು ಅವರಷ್ಟೇ ಇವರಷ್ಟೇ ಮಾಡಿಸೋದು. ಇವರು ಮಾಡಿಸೋದು ಅಷ್ಟಾಗೈತೆ, ಇನ್ನೊಬ್ರು ಮಾಡಿಸೋದು ಅಷ್ಟಾಗೈತೆ. ಎಸ್, ಇದು ಹೊಸಹಟ್ಟಿ ಗ್ರಾಮದ ಸಾರ್ವಜನಿಕರ ಅಭಿಪ್ರಾಯ. ಬಹುತೇಕ ಕಾಂಗ್ರೆಸ್ ಪರವಾದಂಥ ಅಲೆ ಹೊಸಹಟ್ಟಿ ಗ್ರಾಮದಲ್ಲಿ ಕಾಣಿಸ್ತಾ ಇದೆ. ಬಹುತೇಕರು ಹೇಳೋಕ್ಕಾಗಲ್ಲ ಅಂತಾರೆ, ಇನ್ನು ಕೆಲವರು BJP ಬರುತ್ತೆ, ಕೆಲಸ ಆಗಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಬನ್ನಿ ಹಾಗಾದರೆ ಬೇರೆ ಬೇರೆ ಜಾಗಗಳಲ್ಲಿ ಜನ ಏನು ಹೇಳ್ತಾರೆ ಕೇಳೋಣ. ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಹೊಳಲ್ಕೆರೆ ವಿಧಾನಸಭಾ ವ್ಯಾಪ್ತಿಯ ನೆಲ್ಲಿಕಟ್ಟೆ ಗ್ರಾಮಕ್ಕೆ ನಾವು ಬಂದಿದ್ದೇವೆ. ಪ್ರತಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಪ್ರತಿ ಗ್ರಾಮಗಳಲ್ಲಿ ಕನಿಷ್ಠ 2ರಿಂದ 3 ಜನ ಮಾತನಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ನಲ್ಲಿಕಟ್ಟೆ ಗ್ರಾಮದಲ್ಲಿ ಈ ಕ್ಷಣದ ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಕೇಳೋಣ. ಇಲ್ಲಿ ಸಾರ್ವಜನಿಕರಿದ್ದಾರೆ. ಯಜಮಾನ್ರೆ ಹೇಳಿ, ಎಲೆಕ್ಷನ್ ಇನ್ನು 2 ತಿಂಗಳಿಗೆ ಬರ್ತಾ ಇದೆ. ಕಳೆದ 4.25 ವರ್ಷ ಇಲ್ಲೊಬ್ರು MLA ಇದ್ರು, ಅದಕ್ಕಿಂತ ಮುಂಚೆ 5 ವರ್ಷ ಒಬ್ಬರು MLA ಇದ್ರು, ಒಬ್ಬರು ಮಾಜಿ ಸಚಿವರಾಗಿದ್ರು, ಇನ್ನೊಬ್ಬರು KSRTC ಅಧ್ಯಕ್ಷರಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಆಗಿರುವಂಥ ಅಭಿವೃದ್ಧಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಉತ್ತಮವಾದಂಥ ಅಭಿವೃದ್ಧಿಗಳು ಆಗಿದ್ದಾವೆ. ರಸ್ತೆ ಇರ್ಬೋದು, ಆಮೇಲೆ ಕುಡಿಯೋ ನೀರು ಇರ್ಬೋದು, ಆಮೇಲೆ ಕಟ್ಟಡಗಳು ಇರ್ಬೋದು, ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಇಲ್ಲಿ. ಆಮೇಲೆ ಕೆರೆ ನೀರಿಂದು ಅದನ್ನೆಲ್ಲ ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಯಾರು? ಶಾಸಕರಾದಂಥ ಚಂದ್ರಪ್ಪನವರು. ಹಳೆ ಶಾಸಕರು ಹೆಂಗೆ ಕೆಲಸ ಮಾಡಿದ್ರು? ಅವ್ರ ಅವಧಿಯಲ್ಲಿ ನಿಮಗೆ ಏನು ಕಾಣಿಸ್ತು? ಸರ್, ಅವರು ಒಬ್ಬ ಸಚಿವರಾದರೂ ಸಮೇತನು ಇಂಥ ರೋಡ್ಗಳು, ಆಮೇಲೆ ಕುಡಿಯೋ ನೀರಿಂದು ಭಾಳ ಸಮಸ್ಯೆ ಇತ್ತು ಸರ್ ಅವಾಗ. ಅವನ್ನೆಲ್ಲವನ್ನು ಸರಿ ಮಾಡ್ಕೊಂಬಿಟ್ಟು ಈಗಿರೋಂಥ ಶಾಸಕರು ಒಳ್ಳೆ ಉತ್ತಮವಾದಂಥ ಕೆಲಸಗಳು ಮಾಡಿದ್ದಾರೆ ಸರ್. ಹಂಗಾರೆ ಈ ಸರಿ ಯಾರು ಬರ್ಬೋದು ಸರ್? 100% ಚಂದ್ರಪ್ಪರ ಸರ್. ಹೌದಾ? ಹೌದು ಸರ್. ಯಜಮಾನ್ರೆ ಹೇಳಿ, ನೀವು ನೋಡ್ದಂಗೆ ಎಲೆಕ್ಷನ್ ಎಲ್ಲ ಹೆಂಗಿದೆ ಕಾವು? ಚಂದ್ರಪ್ಪ ಬರ್ಬೋದು, ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ರೈತರಿಗೆಲ್ಲ ಅನುಕೂಲ ಆಗಿದೆಯಾ? ಅನುಕೂಲತೆ ಆಗಿದೆ ಸರ್. ಹೌದಾ? ಪಾಣಿ ಪೋಡಿ ನೀರಾವರಿ ಎಲ್ಲದಕ್ಕೆ ನೀರಾವರಿ ಒಳ್ಳೆ ಅನುಕೂಲತೆ ಆಗುತ್ತೆ. ಕೆರೆ ನೀರು ಬಿಟ್ಟರೆ ಅದು ಎಲ್ಲರಿಗೂ ಅನುಕೂಲತೆ ಆಗೈತೆ. ಎಲ್ಲ ಜನಕ್ಕೂ ಅನುಕೂಲತೆ ಆಗಿದೆ. ಕುಡಿಯೋ ನೀರೆಲ್ಲ ಸಮಸ್ಯೆ ಇದೆಯಾ ಇಲ್ಲಿ? ಕುಡಿಯೋ ನೀರಿಂದು ಸಮಸ್ಯೆ ಇಲ್ಲ. ಕುಡಿಯೋ ನೀರಿಂದು ಸಮಸ್ಯೆ ನಿಭಾಯಿಸಿದ್ದಾರೆ. ಚೆನ್ನಾಗಿದೆ. ಎಸ್, ಇದು ನೆಲ್ಲಿಕಟ್ಟೆ ಗ್ರಾಮಸ್ಥರ ಅಭಿಪ್ರಾಯ. ಇಲ್ಲಿರುವಂಥ ಸಾರ್ವಜನಿಕರು ಚಂದ್ರಪ್ಪ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ, ಆಂಜನೇಯ ಅವರು ಸಚಿವರಾದಾಗಲೂ ಇಂಥ ಕೆಲಸಗಳನ್ನು ಮಾಡಿಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಂಗಿದೆ ಸರ್ ಎಲೆಕ್ಷನ್ ವಾತಾವರಣ? ಹೆಂಗಿದೆ ಈ ಊರಲ್ಲಿ? ಯಾವ ಪಾರ್ಟಿ ಮುಂದೆ ಇದೆ, ಯಾವ ಪಾರ್ಟಿ ಹಿಂದೆ ಇದೆ? BJPನೇ ಮುಂದೆ ಇದೆ. ಮುಂದೆ ಇದೆಯಾ? ಹೌದು. ಹೆಂಗೆ ಅಂದರೆ ಕೆಲಸ ಮಾಡಿದ್ದಾರೆ, ರೋಡ್ಗಳು ಮಾಡಿದ್ದಾರೆ, ಆಮೇಲೆ ಕೆರೆಗೆ ನೀರು ತರೋ ವ್ಯವಸ್ಥೆ ಮಾಡಿದ್ದಾರೆ, ಆಮೇಲೆ BCM ಹಾಸ್ಟ್ಲು, ಹಾಸ್ಪಿಟ್ಲು ಪ್ರತಿಯೊಂದು ಮಾಡಿದ್ದಾರೆ. ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಕಾಂಗ್ರೆಸ್ ಇದೆ, ಕಡಿಮೆ ಇದೆ, ಅದಕ್ಕೆ ಕಡಿಮೆ. ಸರ್ ನೀವೇನು ಹೇಳ್ತೀರಾ ಸರ್? ಸರ್ ನಾವು ಅದನ್ನೇ ಹೇಳೋದು, BJPನೇ ಇದೆ. ಅಂದರೆ ಈಗ MLA ಅವರು ಗೆದ್ದ ಮೇಲೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಯಾರು ಕರೆದ್ರೆ ಬರ್ತಾರೆ, ಎಲ್ಲ ಇದು ಮಾಡ್ತಾರೆ. ಅವರು ಆಂಜನೇಯ ಅವರು ಲಾಸ್ಟ್ ಟೈಮ್ ಗೆದ್ದಾಗ ಅವರು ಮಾಡಲಿಲ್ಲ. ಅಂದರೆ ಗೆದ್ದ ಮೇಲೆ ಬರ್ತಿರ್ಲಿಲ್ಲ ಜಾಸ್ತಿ ಊರಿಗೆ. ಈಗ ಊರಿಗೆ ಬಂದ್ರೇ ಸಮಸ್ಯೆಗಳು ಗೊತ್ತಾಗೋದು. CC ರೋಡ್ ಎಲ್ಲ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದು ಕಾಲ್ಗೆರೆ ಗ್ರಾಮಸ್ಥರ ಅಭಿಪ್ರಾಯ. ಇಲ್ಲಿರುವಂಥ ಬಹುತೇಕ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳಾಗಿದೆ, ಹಾಗೂ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ನೀರಾವರಿ ಇವೆಗೆ ಸಾಕಷ್ಟು ಅನುಕೂಲಗಳನ್ನು ಹಾಲಿ ಶಾಸಕರು ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಹೆಂಗಿದೆ ಎಲೆಕ್ಷನ್ ವಾತಾವರಣ ಈ ಊರಲ್ಲಿ? ಇಲ್ಲಿ ಎಲೆಕ್ಷನ್ ಕಾಂಗ್ರೆಸ್ ಜಾಸ್ತಿ ಐತೆ. ಹೌದಾ? BJP ಕಮ್ಮಿ. ಏನು ಕೆಲಸ ಮಾಡಿದಾರೆ ಅಂತಂದು ಹಾಕ್ತಾರಪ್ಪ. ಹೌದಾ? ಏನು ಕೆಲಸ ಆಗಿಲ್ಲ. ಏನು ರೈತರಿಗೆ ಏನು ಮಾಡಿದಾರೆ ಅವರು? ಹೌದಾ? 4.25 ವರ್ಷ ಆಗೋಯ್ತು. ಇನ್ನು 2 ವರ್ಷಕ್ಕೆ, 2 ತಿಂಗಳಿಗೆ ಎಲೆಕ್ಷನ್ ಬರುತ್ತೆ. ಮುಂದೆ ಕಾಂಗ್ರೆಸ್ಸೇ ಬರೋದು. ಹೌದಾ? ಆಂಜನೇಯ ಅವರು ಸಚಿವರಾಗಿದ್ದರು, ಇಲ್ಲಿ ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಕೆಲಸ ಹೇಗಾಗಿತ್ತು? ಚೆನ್ನಾಗಿ ಮಾಡಿದ್ರು. ರೋಡ್ಗಳು ಅವು ಇವು ಎಲ್ಲ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಅಭಿವೃದ್ಧಿ ಚೆನ್ನಾಗಿ ಮಾಡಿಸಿದ್ರು. ಕೆರೆ ಮಾಡಿಸಿದ್ರು. ಅವ್ರ ಇದ್ರಾಗ ಆಗಿದಾವೆ ಅವೆಲ್ಲ. ಈಗೇನು ಚಂದ್ರಪ್ಪನ ಇದ್ರಾಗ ಅವು ಸ್ಯಾಂಕ್ಷನ್ ಆಗಿ ಬಂದದ. ಹೌದಾ? ಅವ್ರ ಇದ್ರಾಗ ಆಗಿದ್ದಾವೆಲ್ಲ. ಸೊ ಈ ಊರಲ್ಲಿ ಎಷ್ಟು ಪರ್ಸೆಂಟು ಕಾಂಗ್ರೆಸ್, ಎಷ್ಟು ಪರ್ಸೆಂಟ್ BJP ನಿಮ್ಗನ್ಸುತ್ತೆ? 75% ಐತೆ ಕಾಂಗ್ರೆಸ್. ಹೌದಾ? ಸೊ ಹಂಗಾರೆ ಈ ಸಾರಿ ಕಾಂಗ್ರೆಸ್. ನಿಮ್ಮ ಹೆಸರು? ಹನುಮಂತಪ್ಪ.
ಹನುಮಂತಪ್ಪನವ್ರು ಹೇಳೋದು ಪಕ್ಕಾ ಕಾಂಗ್ರೆಸ್ ಬರುತ್ತೆ, ಈ ಊರಲ್ಲಿ 75% ಅಷ್ಟು ಕಾಂಗ್ರೆಸ್ ಮತದಾರರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಬೇರೆ ಬೇರೆ ಜನರು ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಹೋಗೋಣ, ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸೋಣ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕೂಗುಂಡೆ ಗ್ರಾಮಕ್ಕೆ ನಾವು ಬಂದಿದ್ದೇವೆ. ಇಲ್ಲೊಬ್ಬರು ಹಿರಿಯರಿದ್ದಾರೆ. ಯಜಮಾನ್ರೆ ನಮಸ್ಕಾರ. ಎಲೆಕ್ಷನ್ ಕಾವೆಂಗಿದೆ? ಯಾರು ಜಾಸ್ತಿ ಕೆಲಸ ಮಾಡಿದ್ದಾರೆ, ಯಾರು ಕಡಿಮೆ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗನ್ಸುತ್ತೆ? ಇಬ್ಬರು ಒಂದೇ ಸಮೂಹ ಮಾಡಿದ್ದಾರೆ. ಅದ್ರಾಗ ಏನು ಇದಿಲ್ಲ, ಕೆಲಸಗಳು ಒಂದು ಸ್ವಲ್ಪ ಕಮ್ಮಿ ಆಗಿದ್ದಾವೆ ಈಗ. ಈಗ ಒಂದು 5 ವರ್ಷದಿಂದ ಯಾರು ಅಂತ ಇದನ್ನು ನೋಡಿಲ್ಲ. ಏನು ಈಗ ಸೆಂಟ್ರಲ್ ಇದರಿಂದ ನೋಡ್ಕೊಂಡು ನಾವು ಮತ ಹಾಕ್ಬೇಕು. ಯಾರಿಗೆ ಓಟ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು? BJPಗೆ ಹಾಕ್ಬೇಕು. ಕೆಲಸ ಆಗಿಲ್ಲ ಅಂತೀರಾ, ಮತ್ತೆ BJPಗೆ ಹಾಕ್ತೀನಿ ಅಂತೀರಾ? ಏನು ಮಾಡ್ತೀವಿ, ಮ್ಯಾಗಳ ದೃಷ್ಟಿಯಿಂದ ನೋಡ್ಕೊಂಡು ಹಾಕ್ಬೇಕು. ಮೋದಿ ನೋಡ್ಕೊಂಡು. ಚಂದ್ರಪ್ಪ ಅವ್ರು ಹೆಂಗೆ? ಚಂದ್ರಪ್ಪರು ಪರವಾಗಿಲ್ಲ, ಆಂಜನೇಯಪ್ಪನವರು ಪರವಾಗಿಲ್ಲ. ಇದ್ದಿದ್ರೆ ಪರವಾಗಿಲ್ಲ, ಕೆಲಸ ಮಾಡ್ತಾರೆ. ಈ ಊರಲ್ಲಿ ಹೆಂಗಿದೆ ವಾತಾವರಣ? ಹಂಗೆ ಹಿಂಗೆ ಕೂಡ ಐತಿ. ಊರಂದ ಮೇಲೆ ಬಸವರಾಜಪ್ಪ. ಯಜಮಾನ್ರೆ ಹೆಂಗಿದೆ ಎಲೆಕ್ಷನ್ನು? ಎಲೆಕ್ಷನ್ನು ಇನ್ನು ಬರಬೇಕು, ಏನು ಗೊತ್ತೈತೆ ರೀ ಈ ಊರಲ್ಲಿ ಹೆಂಗಿದೆ? ಈ ಊರಾಗೆ ಎರಡೂ ಇದೆ, ಕಾಂಗ್ರೆಸ್ ಇದೆ, BJP ಇದೆ. ಒಳ್ಳೆ JDS ಕಮ್ಮಿ. JDS ಕೆಲಸ ಮಾಡೋದಕ್ಕೂ ಅವರೇ ಕೊಡ್ಬೇಕು, ಯಾರು ಒಳ್ಳೆ ವ್ಯಕ್ತಿ ನೋಡಿ ಕೊಡಬೇಕು ಓಟ್ಗಳು ಅಷ್ಟೇ. ಹೌದು. ಕೆಲಸ ಹೆಂಗಾಗಿದೆ ಊರಲ್ಲಿ? ನೀರಾವರಿ ಕೆಲಸ ಅಥವಾ ಬೀಜ ಗೀಜ ಗೊಬ್ಬರ ಎಲ್ಲ ಸಿಗ್ತಾ ಇದೆ ಕರೆಕ್ಟಾಗಿ? ಟೈಮ್ ಸರ್ ಸಿಗ್ತದೆ, ಒಂದ್ಸರಿ ಸಿಗಲ್ಲ. ಒಂದ್ಸರಿ ಸಿಗಲ್ಲ. ಶಾಸಕರು ಹೆಂಗೆ ಕೆಲಸ ಮಾಡೋರು? ಏನು ಮಾಡ್ತಾರೆ ಸರ್? ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಹಳೆ ಮಾಜಿ ಶಾಸಕರು ಅವರು ಮಾಡಿದ್ದಾರೆ. ಹೌದು, ಅವರು ಮಾಡಿದ್ದಾರೆ. ಹಂಗಾರೆ ಈ ಸರಿ ಯಾರು ಬರ್ಬೋದು ಅಂತೀರಾ? ಹೆಂಗೆ ಹೇಳ್ತೀರಿ ಸರ್? ಹೆಂಗೆ ಹೇಳೋಕ್ಕಾಗಲ್ಲ ನೋಡ್ರಿ, ಯಾರು ಬರ್ತಾರೆ ಯಾರಿಲ್ಲನೂ ಕೇಳಲ್ಲ. ಹೌದು. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಗುರುಸ್ವಾಮಿ. ಥ್ಯಾಂಕ್ ಯು ಗುರುಸ್ವಾಮಿ ಅವರೇ. ಇನ್ನೊಬ್ಬರು ಇದ್ದಾರೆ ಸರ್, ಈ ಕಡೆ ಬನ್ನಿ, ಬಿಸಿಲಿದೆ, ಬೆಳ್ಳೆ ಕಾಣ್ತೀರಾ. ಸರ್, ಕೆಲಸ ಅಂತ ಬಂದಾಗ ಊರಲ್ಲಿ ಪ್ರಮುಖವಾಗಿ ರಸ್ತೆ, ಕುಡಿಯೋ ನೀರು, ಚರಂಡಿ ಅಥವಾ ರೈತರ ಕೆಲಸಗಳಾಗಬೇಕು. ಈ ಥರದ ಕೆಲಸಗಳು ಕಳೆದ 4.25 ವರ್ಷದಲ್ಲಿ ಆಗಿದೆಯಾ ಇಲ್ವಾ? ಪರವಾಗಿಲ್ಲ, ಚೆನ್ನಾಗಿ ಆಗೈತೆ. ಈ ಸಲ ರೋಡ್ಗಳೆಲ್ಲ ಚೆನ್ನಾಗಿ ಆಗ್ತಾ ಇದಾವೆ. ಪರವಾಗಿಲ್ಲ, ಚೆನ್ನಾಗಿದೆ. ಮಾಜಿ ಶಾಸಕರು, ಮಾಜಿ ಸಚಿವರು ಅವರು ಮಾಡೋದು ಫಸ್ಟ್ಗೆ ಮಾಡಿದ್ರು. ಈ ಸಲಿನೂ ಚೆನ್ನಾಗೈತೆ. ಈ ಸರಿ ಯಾರು ಬರ್ಬೋದು ಅಂತೀರಾ? ಓದಂತ ಇಲ್ಲೇದಲ್ಲ, ನಮ್ಮ ಮೋದಿ. ನಮಗಿಲ್ಲ, ಮೋದಿನೇ ಲೆಕ್ಕ. ಕೂಗುಂಡೆ ಗ್ರಾಮದಲ್ಲಿ ಮತ್ತೊಬ್ಬರು ರೈತರು ಸಿಕ್ಕಿದ್ದಾರೆ. ಸರ್, ಏನು ಕೆಲಸ ಮಾಡೋದು ನೀವು? ವ್ಯವಸಾಯ ಸರ್. ವ್ಯವಸಾಯಕ್ಕೆಲ್ಲ ಕಳೆದ 4.25 ವರ್ಷದಲ್ಲಿ ಒಂದು ಸರ್ಕಾರ ಇತ್ತು. ಏನೇನು ಅಭಿವೃದ್ಧಿ ಕೆಲಸಗಳಾಗಿದೆ? ನಿಮ್ಮ ವ್ಯವಸಾಯಕ್ಕೆ ಏನೇನು ಅನುಕೂಲಗಳಾಗಿದೆ? ಅನುಕೂಲಕ್ಕಿಂತ ಹೆಚ್ಚಿಗೆ ಅನಾನುಕೂಲನೇ ಹೆಚ್ಚಿಗೆ. ಈ ಸರ್ಕಾರ, BJP ಸರ್ಕಾರ ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ಎರಡರಲ್ಲೂ ಬಂದು ರೈತರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಮಾರುಕಟ್ಟೆ ವಿಚಾರವಾಗಿರ್ಬೋದು, ಬೆಲೆಯಂತೂ ಎಂದೂ ರೈತರಿಗೆ ಸಿಕ್ಕಿಲ್ಲ. ಬೀಜನೂ ಅಷ್ಟೇ, ಗೊಬ್ಬರನೂ ಅಷ್ಟೇ, ಎಲ್ಲ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ಎಲ್ಲ ಪೂರ್ತಿ ರೈತರಿಗೆ ಹೆಚ್ಚಿನ ದರಕ್ಕೆ ಎಲ್ಲ ಗೌರ್ಮೆಂಟ್ ನಿಗದಿ ಮಾಡಿ, GSTನೂ ಹೆಚ್ಚಿಗೆ. ರೈತರಿಗೆ ಒಟ್ಟಾರೆಯಾಗಿ ರೈತರ ಕಷ್ಟ ಯಾರೂ ಕೇಳದಂಗೆ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಈ ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಕಾಂಗ್ರೆಸ್ ಉತ್ತಮ. ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ. ಥ್ಯಾಂಕ್ ಯು ಮೋಹನ್ ದಾಸ್ ಅವರು. ಕಾಂಗ್ರೆಸ್ ಉತ್ತಮವಾಗಿದೆ, ಹಾಗಾಗಿ ನಾವು ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಗುಂಡ ಗ್ರಾಮದಲ್ಲಿ ಭಿನ್ನವಾದಂಥ ಅಭಿಪ್ರಾಯಗಳು ವ್ಯಕ್ತವಾಯಿತು. ಕೆಲವರು ಕೆಲಸ ಆಗಿದೆ ಅಂದರೆ, ಇನ್ನು ಕೆಲವರು ಕೆಲಸ ಆಗಿಲ್ಲ ಅಂದರು. ಇನ್ನು ಕೆಲವರು ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬಹುದ್ದೂರ್ಘಟ್ಟ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಸಾರ್ವಜನಿಕರೆಲ್ಲ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಯಜಮಾನ್ರೆ, ಈ ಊರಲ್ಲಿ ಹೆಂಗೆ ಕೆಲಸ ಆಗಿದೆ? ಕಳೆದ 4.25 ವರ್ಷದಿಂದ MLA ಬರ್ತಾ ಇದ್ದಾರಾ? ಕೈಗೆ ಸಿಗ್ತಾ ಇದ್ದಾರಾ? ಯಾರು? ಚಂದ್ರಪ್ಪ ಅವರು ಸಿಗಲ್ಲ. ಯಾಕೆ ಕೆಲಸ ಆಗಿಲ್ವಾ? ಅದೇನು ಗೊತ್ತಲ್ಲ ರೀ, ಕೆಲಸ ಆಗಿರೋ ಬರಲ್ಲ. ಬರಲ್ಲ. ಈ ಊರಲ್ಲಿ ಹೆಂಗಿದೆ? ಕಾಂಗ್ರೆಸ್ JDS? ಕಾಂಗ್ರೆಸ್ JDS ಕೂಡ ಐತಿ. ಹೌದಾ? BJP ಐತಿ. 3 ಅದಾವ. 3 ಇದಾವ? ಓಟ್ ಹಾಕ್ತಿರಲ್ವಾ? ಓಟ್ ಹಾಕ್ತೀವಿ, ಆದ್ರೆ ಕೆಲಸ ಈಗ ನೋಡಿ ಇಲ್ಲಿ ಕಾಮಗಾರಿ ಮಾಡಿದ್ದಾರೆ. ಈಗ ಅದು ಕಾಮಗಾರಿ ಏನು ಮಾಡೋದು? ಹೌದು, ಅಲ್ಲಿ ಮುಂದೆ ನೋಡ್ರಿ, ಅಲ್ಲಿ ಎಲ್ಲ ಕಿತ್ತೋಗಿದ್ದೀನಿ. ಒಂದು 6 ತಿಂಗಳಾಗಿಲ್ಲ, ಮಾಡಿದಾರೆ ಹಿಂಗೆ. ಹೌದಾ? ಅಂದರೆ ಎಲ್ಲ ಕಡೆ ಹಿಂಗೆ ಆಗಿದೆ ಅಂತಲೇ? ಹಿಂಗೆ ಎಲ್ಲ ಕಡೆ ಹಿಂಗೆ. ಮತ್ತು ಇನ್ನೇನು ಇದೇನೇನು 20 ವರ್ಷದಲ್ಲ. ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಕಾಂಗ್ರೆಸ್ ಐತಿ, 2 ಐತಿ. BJP ಕಾಂಗ್ರೆಸ್ 2 ಐತಿ. ನಿಮಗೆ ಏನು ಅನ್ಸುತ್ತೆ ಈ ಸಾರಿ? ಕಾಂಗ್ರೆಸ್ಸೇ ಬರ್ತದೆ.
ಎಲೆಕ್ಷನ್ ಹೆಂಗಿದೆ ಇಲ್ಲಿ? ಜನ ಹೆಂಗ್ ಕೆಲಸ ಮಾಡೋರೆ? ಏನು ಹೇಳಕ್ ಹೋಗ್ರಿ ಸರ್, ಹೆಂಗೆ ಕೆಲಸ ಮಾಡಿದಾರೆ ಅಂದ್ರೆ ಏನು ಹೇಳ್ಕೋನ್, ಒಬ್ರಿಗೆ ಹಾಕಾಗುತ್ತೆ ಒಬ್ರಿಗೆ ಆಗಲ್ಲ, ಎಲ್ಲರಿಗೂ ಆಗಕ್ಕಂದ್ರೆ ಹೆಂಗೆ ಆಕತಿ ಹೇಳಿ ಕೆಲಸಗಳು ಇಲ್ಲೇ ಮಾಡಿರೋವು ಹಿಂಗೆ ಸರ್ ಸಾಧಾರಣ ಮಾಡಿದ್ದಾರೆ. ಕೆಲವ್ರಿಗೆ ಮಾಡ್ತಾರೆ, ನನಗೆ ಮಾಡಿಲ್ಲ ಅಂತಂದು ನ್ಯಾಯ ಇಡಕ್ಕೆ ಹೋಗ್ತೀವಿ. ಹಾಂ, ರೋಡು, ತೀರೋ, ತಾರು, ನೀರಾವರಿ ಮಾಡಿದ್ದಾರೆ ಎಲ್ಲ ಹೌದಾ? ಮಾಡಿದ್ದಾರೆ. ಹಂಗಾರೆ ಯಾರು ಬರ್ಬೋದು ಈ ಸರಿ? ಈ ಸರ್ತಿ ಯಾರು ಬರ್ತಾರಂತ ಹೇಳ್ತೀರಿ ಸರ್? ನಿಮ್ಗೇನು ಅನ್ಸುತ್ತೆ? ನಮಗೇನಿಲ್ಲ ನೋಡ್ರಿ, ಯಾರು ಬಂದರೆ ನಮಗೇನು ರಾಗಿ ಬೀಸೋ ತಪ್ಪಲ್ಲ, ಅವರು ಪಾಡಿರ್ತಾರೆ ಅವರೆಲ್ಲ, ಹಂಗೇನು ಇಲ್ಲ. ಓಟ್ ಹಾಕ್ಬೇಕಲ್ವಾ? ಇಂಥ ಯಾರಿಗಾರ ಒಬ್ರಿಗೆ ಜವಾಬ್ದಾರಿ ಅಲ್ವಾ ಅದು? ಯಾರಿಗಾರು ಹಾಕೋದು ಒಳ್ಳೆ ಆಡಳಿತ ಮಾಡೋಂತನಿಗೆ ಹಾಕೋದು, ಸುಮ್ಮನೆ ಇರೋದು. ಎಸ್, ಇದು ಇಲ್ಲಿರುವಂಥ ಗ್ರಾಮಸ್ಥರ ಅಭಿಪ್ರಾಯ. ಯಾರಿಗೆ ಓಟ್ ಹಾಕಿದ್ರು ನಾವು ಕೂಲಿ ಮಾಡೋದು ತಪ್ಪಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಬಹುತೇಕ ಈ ಊರಿನಲ್ಲಿ ಕಾಂಕ್ರೀಟ್ ರಸ್ತೆಗಳು ಕಣ್ಣಿಗೆ ಕಾಣುವಂಥ ಕೆಲಸಗಳು ಆಗಿದೆ ಅನ್ನೋ ಮಾತುಗಳನ್ನು ಸಹ ಹೇಳ್ತಿದ್ದಾರೆ. ಇನ್ನು ಕೆಲವರು ಅದು ಕಾಮಗಾರಿ ಕಳಪೆ ಅನ್ನೋ ಆರೋಪವನ್ನು ಮಾಡಿದ್ರು. ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಮ್ಮನಘಟ್ಟ ಗ್ರಾಮಕ್ಕೆ ನಾವೀಗ ಬಂದು ನಿಂತಿದ್ದೇವೆ. ಎಮ್ಮನಘಟ್ಟ ಗ್ರಾಮದಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ತೆ. ಹೆಂಗಿದೆ ಎಲೆಕ್ಷನ್ ಮೂಡು? ಕೆಲಸಗಳು ಹೆಂಗಾಗಿದೆ ಕಳೆದ 4.25 ವರ್ಷದಲ್ಲಿ? ಹಾಲಿ ಶಾಸಕರು ಹೆಂಗಿದ್ದಾರೆ, ಮಾಜಿ ಶಾಸಕರು ಹೆಂಗಿದ್ದಾರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 4.25 ವರ್ಷ ಏನು ಶಾಸಕರಾಗಿ ಎಂ ಚಂದ್ರಣ್ಣನವರು ಆಯ್ಕೆ ಆಗಿದ್ರು, ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಗ್ರಾಮ ಇರ್ಬೋದು, ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಇರ್ಬೋದು, ಇಡೀ ಕ್ಷೇತ್ರದಲ್ಲಿ ಯಾವ ಸಚಿವರು ಏನು 5 ವರ್ಷ ಸಚಿವ ಸ್ಥಾನ ಇದ್ದರೂ ಸಮೇತ ಒಂದು ಕೆಲಸ ಆಗಿರಲಿಲ್ಲ. ನಮ್ಮ ಗ್ರಾಮದಲ್ಲಿ ಒಂದು ರೋಡ್ ಆಗಿರಲಿಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ, ಒಂದು ಏನೊಂದು ಸಾರ್ವಜನಿಕ ಸೌಕರ್ಯಗಳು ಯಾವುವು ಇರಲಿಲ್ಲ. ಇವರಿಗೆ ನಾವು ಒಂದು ಅರ್ಜಿ ಹಾಕಿಲ್ಲ, ನಮ್ಮೂರಿಗಿಂಥದ್ದು ಬೇಕು ಅಂತ ನಾವು ಎಲ್ಲಿ ಕೇಳಿಲ್ಲ. ಅವರೇ ಖುದ್ದಾಗಿ ಭೇಟಿ ಮಾಡಿ ಹಳ್ಳಿಗಳಿಗೆ ಯಾವ ಹಳ್ಳಿಗೆ ಏನು ಕೆಲಸ ಆಗಬೇಕು ಅಂತ ಅವರೇ ಗುರುತಿಸಿ ಪ್ರತಿಯೊಂದು ಹಳ್ಳಿಯಲ್ಲೂ ಅಭಿವೃದ್ಧಿ ಹೊಂದಿದ್ದಾರೆ. ನಮ್ಮೂರಿಗೂ ಸಮೇತ ರೋಡ್ ಆಗಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ, ಪ್ರತಿಯೊಂದು, ಆಮೇಲೆ ಶಾಲಾ ಕಟ್ಟಡ ಆಗಿದೆ, ದೇವಸ್ಥಾನಕ್ಕೆ ಅನುದಾನ ಹಾಕಿದ್ದಾರೆ. ಇಂತಹ ಅನೇಕ ಕಾರ್ಯಗಳು, ಏನು ಕುಡಿಯೋ ನೀರಿನ ವ್ಯವಸ್ಥೆ, ಪೈಪ್ಲೈನ್ ಹೋಗಿದೆ, ಈಗ ಕೆರೆಗಳಿಗೆ ನೀರು ತುಂಬಿಸೋ ಕೆಲಸ ಇರ್ಬೋದು. ಶ್ರೀಗಳ ಜೊತೆಗೂಡಿ ಶಾಸಕರು, ಶ್ರೀಗಳ ಒಂದು ಆಶೀರ್ವಾದದಿಂದ, ಶಾಸಕರು ಹೋರಾಟದಿಂದ ಈ ಕೆರೆಗಳಿಗೆ ತುಂಬ ನೀರು ಬಂದಿದೆ. ನಮ್ಮ ರೈತರು ಸಮೇತ ಸಂತೃಪ್ತರಾಗಿದ್ದಾರೆ. ಅನೇಕ ಏನು ವೈಯಕ್ತಿಕ ಲೋನ್ಗಳಿರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಇಂಥ ಯುವಕರಿಗೂ ಸಮೇತ ಯಾರೇ ಹೋದರೂ ಮನೆ ಮಕ್ಕಳಂತೆ ಸ್ಪಂದಿಸಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ, ನಮ್ಮ ಗ್ರಾಮದ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಮುಂದೆ ಬರುವಂತಹ ದಿನದಲ್ಲಿ ಒಬ್ಬ ಶಾಸಕರಾಗಿ ಇಂಥ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂದರೆ ಸಚಿವ ಸ್ಥಾನ ಸಿಕ್ಕರೆ ಇನ್ನೂ ಎಷ್ಟು ಅಭಿವೃದ್ಧಿ ಆಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ನಮ್ಮ ಗ್ರಾಮದಲ್ಲಿ ಸಂಪೂರ್ಣ BJP ಗ್ರಾಮ ಅಂತಲೇ ನಾವು ಹೆಸರುವಾಸಿಯಾಗಿರೋದು. ಇನ್ನೂ ಸಮೇತ ಮುಂದೆ ಬರುವ ದಿನದಲ್ಲಿ ನಮ್ಮ ಗ್ರಾಮ ಸಂಪೂರ್ಣ BJP ಪರವಾಗಿ ನಿಂತಿರುವಂಥ ಎಂ ಚಂದ್ರಣ್ಣನವರಿಗೆ ಓಟ್ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನಮ್ಮ ಗ್ರಾಮದ ಪರವಾಗಿ ಇಡೀ ಗ್ರಾಮದಲ್ಲಿ ನಾವು ಬಯಲು ಶೌಚ ಮುಕ್ತ ಗ್ರಾಮ ಅಂತ ಹೆಸರು ತಗೊಂಡಿದ್ದೀವಿ, ಪ್ರಶಸ್ತಿನೂ ಆಗಿದೆ. ಶ್ರೀಗಳು ಪಂಡಿತಾಜಯರ ಸ್ವಾಮಿ ಮತ್ತು DC ಅಮಿತಾ ಪ್ರಸಾದ್ ಅವರು ಇದ್ದಂಥ ಸಂದರ್ಭದಲ್ಲೂ ಸಮೇತ ಮದ್ಯಪಾನ ಏನು ಮಾರಾಟ ಮಾಡಲಿಲ್ಲದಂಥ ಗ್ರಾಮ ನಮ್ಮದು. ಎಲ್ಲ ಒಗ್ಗಟ್ಟಾಗಿ 2-3 ಕ್ಯಾಸ್ಟ್ ಇದ್ದೀವಿ, ST ಜನಾಂಗ, ಜನರಲ್ಲು ಮತ್ತು SC ಲಂಬಾಣಿ ಪೈಕಿ ಇದ್ದೀವಿ. 3 ಜನಾಂಗದವರು ಸೇರಿ ಒಂದು ತೀರ್ಮಾನ ತಗೊಂಡು ನಾವು ಮತದಾನ ಮಾಡ್ತೀವಿ. ಇವತ್ತಿನವರೆಗೂ ಯಾವ ಗ್ರಾಮ ಪಂಚಾಯಿತಿಯ ಚುನಾವಣೆಯ ಸಮೇತ ನಾವು ಮಾಡಿಲ್ಲ. ಆಯ್ಕೆಯ ಪ್ರಕ್ರಿಯೆಯಲ್ಲೇ ನಾವು ಒಬ್ಬ ಮೆಂಬರ್ ಆಯ್ಕೆ ಮಾಡಿದ್ದೀವಿ. ಈ ಗ್ರಾಮಕ್ಕೆ ಒಬ್ಬ ಮೆಂಬರ್ನೂ ಮಾಡಿದ್ದೀವಿ. ನಮ್ಮದು ಕೋಗುಂಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುತ್ತೆ. ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳಿಂದ ನಮ್ಮ ಚಂದ್ರಣ್ಣವ್ರಿಗೆ ಗೆಲ್ಲಿಸ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈತ ಟವಲ್ ಹಾಕೊಂಡಿದ್ದೀರಾ, ರೈತರ ಕೆಲಸಗಳೆಲ್ಲ ಚೆನ್ನಾಗಿ ಆಗಿದೆಯಾ? ಹಂಗೆ ಆಗ್ತಾ ಇದ್ದಾವೆ. ಚಂದ್ರಪ್ಪ ಬಂದಮೇಲೆ ಎಲ್ಲ ಕೆಲಸಗಳು ಉತ್ತಮ. ಸುಮಾರು ಒಂದು 20 ವರ್ಷದಿಂದೆಲ್ಲ ಅವ್ರದ್ದೇ ಬೇಡಿಕೆ ಚೆನ್ನಾಗೈತಿ. ಬೋರ್ವೆಲ್ಗಳು, ಗಂಗಾ ಕಲ್ಯಾಣಗಳು ಆಗಿದ್ದಾವೆ. ಮುಂದೆ ಕಾಂಗ್ರೆಸ್ ಹೆಂಗಿದೆ ಇಲ್ಲಿ? ಕಾಂಗ್ರೆಸ್ಸು ಅಲ್ಪ ಸ್ವಲ್ಪ ಏನಂತ ಇಲ್ಲ. ನಮ್ಮೂರು BJP ಮಾತಾಡಕ್ಕೆ ಜೋರು ವ್ಯವಸ್ಥಿತವಾಗೈತೆ. ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಎಮ್ಮನಘಟ್ಟ ಗ್ರಾಮಕ್ಕೂ ಸರ್ಕಾರದ ಯೋಜನೆಗಳು ಬಂದು ತಲುಪಿದಾವ ಇಲ್ವಾ? ತಲುಪಿದಾವ. ಏನೇನಾಗಿದೆ ಅಂತ ನಿಮ್ಗನ್ಸುತ್ತೆ? ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಆಮೇಲೆ ಪೈಪ್ಲೈನ್ ಮಾಡಿದ್ದಾರೆ ಕುಡಿಯೋ ನೀರಿಗೆ, ಬಯಲು ಮುಕ್ತ ಶೌಚಾಲಯ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದೆ. ಬಯಲು ಮುಕ್ತ ಶೌಚಾಲಯ ಅವರೇ ಮಾಡಿದ್ದ ಅಥವಾ ನೀವು ಕೇಳಿದ್ದ? ಹೆಂಗಾಯ್ತು ಅದು? ಸ್ವಾಮಿಗಳು ಎಲ್ಲ ಸೇರಿ ಮಾಡಿಸಿದ್ರು. ಅವರೇ ಮಾಡಿದ್ದು, ಸ್ವಾಮಿಗಳು ಅದರಲ್ಲಿ ಒಳಗೊಂಡಿದ್ದಾರೆ, ಸಿರಿಗೆರೆ ಸ್ವಾಮಿಗಳು.
ಸ್ವಾಮಿಗಳು. ಎಲ್ಲ ಮನೆಯಲ್ಲೂ ಟಾಯ್ಲೆಟ್ಸ್ ಇದೆ. ಟಾಯ್ಲೆಟ್ಸ್ ಒಬ್ರು ಯಾರು ಹೊರಗಡೆನೇ ಹೋಗಲ್ಲ ಇಲ್ಲಿ, ಎಲ್ಲರ ಮನೆಯಲ್ಲೂ ಟಾಯ್ಲೆಟ್ಸ್ ಇದೆ. ಮತ್ತು ಈ ರೋಡು ಮಾಡಬೇಕು ಅಂತ ಆಗೈತಿ. ಇನ್ನು ಬಂದು ಏನು ಪೂಜೆ ಮಾಡ್ತಾರೋ ಗೊತ್ತಿಲ್ಲ, ಗುದ್ಲಿ ಪೂಜೆನ. ಒಟ್ಟು ನಾವು BJP ಬಿಟ್ಟು ಇನ್ನೆದಕ್ಕೂ ಹಾಕಲ್ಲ. ಇಲ್ಲ ನಾವೆಂದು ಕಾಂಗ್ರೆಸ್ಗೆ ಹಾಕಿರೋದೇ ಗೊತ್ತಿಲ್ಲ ನಮಗೆ. ನಾವು ಓಟಿಂದ ಬಂದು ಕಿಲ್ಗೂ BJPನೇ. ಯಜಮಾನ್ರೆ ಹೇಳಿ, ಹೆಂಗ್ ಕೆಲಸ ಆಗ್ತಾ ಇದೆ ಇಲ್ಲಿ? ಕೆಲಸ ಆಗ್ತಿದೆ. ನಮ್ಮ MLA ಚಂದ್ರಪ್ಪ ಇದ್ದ ಒಳ್ಳೆ ಕೆಲಸ. ನಮಗೆ ಭೂಮಿ ಇಲ್ಲ, ಭೂಮಿಗೂ ಹಕ್ಕುಪತ್ರ ಕೊಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್. ಎಸ್, ಎಮ್ಮನಘಟ್ಟ ಗ್ರಾಮ ಸಂಪೂರ್ಣವಾಗಿ BJP ಮಯ. ಅದರ ಜೊತೆಯಲ್ಲಿ ಎಮ್ಮನಘಟ್ಟ ಗ್ರಾಮ ಬಯಲು ಮುಕ್ತ ಶೌಚಾಲಯದ ಗ್ರಾಮವಾಗಿರೋದು ಒಂದು ರೀತಿಯಾದಂಥ ಹೆಮ್ಮೆ ಅಂತಲೇ ಹೇಳ್ಬೋದು. ಇಡೀ ಗ್ರಾಮದ ಪ್ರತಿ ಮನೆಯಲ್ಲೂ ಸಹ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಇಲ್ಲಿರುವಂಥ ಎಲ್ಲರಿಗೂ ಸಹ ಹಕ್ಕುಪತ್ರ, ನಿವೇಶನ ಹಕ್ಕುಪತ್ರ ಇರ್ಬೋದು, ರಸ್ತೆ ಇರ್ಬೋದು, ಎಲ್ಲವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಭರಮಸಾಗರ ಜಿಲ್ಲಾ ಪಂಚಾಯತಿ ಕೇಂದ್ರದ ಬಹುತೇಕ 10ಕ್ಕೂ ಹೆಚ್ಚು ಹಳ್ಳಿಗಳನ್ನು ಸುತ್ಕೊಂಡು ಬಂದಿದ್ದೀವಿ. ಸಾಕಷ್ಟು ಸಾರ್ವಜನಿಕರು ಹಾಗೂ ಮತದಾರರನ್ನು ಮಾತನಾಡಿಸಿದ್ವಿ. ಬಹುತೇಕರು ಏನು ಹಾಲಿ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ, ರಸ್ತೆ ರಾಜ ಅಂತ ಏನು ಹೆಸರಿದೆ ಅದಕ್ಕೆ ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ನಾವು ದೃಶ್ಯಗಳನ್ನು ನೋಡ್ಬೋದು. ಇಲ್ಲೂ ಸಹ ಅದ್ಭುತವಾದಂಥ ರಸ್ತೆ ಇತ್ತು. ಅದಕ್ಕೋಸ್ಕರ ನಾನು ಹೋಗ್ತಿದ್ದಂಥ ಪ್ರವಾಸವನ್ನು ನಿಲ್ಲಿಸಿ ರಸ್ತೆಯನ್ನು ಶೂಟ್ ಮಾಡೋದಕ್ಕೆ ನಿಲ್ಲಿಸಿದ್ದೀನಿ. ಇಲ್ಲೊಬ್ಬರು ಸಾರ್ವಜನಿಕರು ನಿಂತಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ತಮ್ಮೂರು ಯಾವುದು, ತಮ್ಮ ಹೆಸರೇನು? ನಮ್ಮೂರು ದೇಪನಹಳ್ಳಿ. ನಮ್ಮ ಹೆಸರು ತಿಪ್ಪೇಶ್ ಅಂತ. ಓಕೆ, ತಿಪ್ಪೇಶ್ ಅವರೇ ಹೇಳಿ, ಕಳೆದ 4.25 ವರ್ಷದಿಂದ ಇಲ್ಲಿ MLA ಇದ್ದಾರೆ. ಇನ್ನೆರಡು ತಿಂಗಳಿಗೆ 3 ತಿಂಗಳಿಗೆ ಎಲೆಕ್ಷನ್ ಬರುತ್ತೆ. ಹೆಂಗೆ ಕೆಲಸಗಳಾಗಿದೆ ಮತ್ತು ನೀವು ನೋಡ್ದಂಗೆ ವ್ಯಕ್ತಿ ಹೇಗೆ? ಮಾಜಿ ಶಾಸಕರು ಒಳ್ಳೆಯವರ, ಹಾಲಿ ಶಾಸಕರು ಒಳ್ಳೆಯವರ? ಚಂದ್ರಣ್ಣನವ್ರ ಬಗ್ಗೆ ಹೇಳೋದಾದರೆ ಒಬ್ಬ ಒಳ್ಳೆ ಉತ್ತಮ ಹೆಮ್ಮೆಯ ಶಾಸಕರು. ಒಬ್ಬ ಶಾಸಕರಾಗಿ ಶಾಲಾ ಮಕ್ಕಳಿಗೆ ಉಚಿತ ಬಸ್ಸನ್ನು ಒಬ್ಬ KSRTC ನಿಗಮದ ಅಧ್ಯಕ್ಷರಾದ ಕೂಡಲೇ ಶಾಲಾ ಮಕ್ಕಳಿಗೆ ಉಚಿತವಾಗಿ ಒಂದು ಬಸ್ ವ್ಯವಸ್ಥೆ ಮಾಡಿಕೊಟ್ರು. ರಾಜ್ಯದಲ್ಲಿ ಇದೇ ಪ್ರಪ್ರಥಮವರಿಗೆ ಫಸ್ಟು ಈ ಥರ ಸ್ಪೆಷಾಲಿಟಿ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದು. ಅದಾದ ನಂತರ ಇಂಥವ್ರಿಗೆ ಏನಾದರೂ ಅವಕಾಶಗಳು ಕೊಟ್ಟರೆ, ಇಂಥವ್ರಿಗೆ ಮತ್ತೆ ಅವಕಾಶಗಳು ಕೊಟ್ಟರೆ ಮತ್ತೊಂದು ಬೆಂಗಳೂರು ಮಾಡೋದರಲ್ಲಿ ಅನುಮಾನ ಇಲ್ಲ. ನಮ್ಮ ಚಿತ್ರದುರ್ಗದಲ್ಲಿ ಜಿಲ್ಲೆಯಲ್ಲಿ ಹೇಳ್ಕೊಳ್ಳೋಂಥ ಕೆಲವೊಂದು ಫ್ಯಾಕ್ಟ್ರಿಗಳಿಲ್ಲ. ಅಂಥ ಫ್ಯಾಕ್ಟ್ರಿಗಳು ತರಬೇಕು, ಅಂಥ ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು, ಏನಾದರೂ ಅನುಕೂಲಗಳಾಗಬೇಕು ಅಂತಂದರೆ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಚಂದ್ರಣ್ಣನವ್ರು ಗೆಲ್ಲಬೇಕು. ನೀವು ಹೊಳಲ್ಕೆರೆ ನೋಡೋದಾದರೆ ಮತ್ತೊಮ್ಮೆ ಹೊಸ ಹೊಳಲ್ಕೆರೆಯನ್ನು ನೋಡ್ಬೋದು. ಇವಾಗ ಹೊಸ ಹೊಳಲ್ಕೆರೆ ನೋಡ್ದಂಗೆ ಆಗುತ್ತೆ. ಹಿಂದೆ ಇರೋರ ಬಗ್ಗೆ ನಾವು ಮಾತಾಡಲಿಕ್ಕೆ ನಮಗೆ ಇಷ್ಟನೇ ಇಲ್ಲ ಅವ್ರ ಬಗ್ಗೆ. ನೀವು ಹೊಳಲ್ಕೆರೆ ಹೋದರೆ ಒಂದು ಒಳ್ಳೆ ಉತ್ತಮ KSRTC ಬಸ್ ಸ್ಟ್ಯಾಂಡು, ಆಮೇಲೆ ಒಂದು ಒಳ್ಳೆ ಉತ್ತಮ ಸಾರ್ವಜನಿಕ ಆಸ್ಪತ್ರೆ, ಆಮೇಲೆ ಒಂದು ಶಿವನ ಒಂದು ವಿಗ್ರಹ ಅಂತಂದೇಳಿ ಅಲ್ಲಿ ಮೂಗಿಡಕ್ಕೆ ಜನಗಳು ಆಸೆ ಪಡ್ತಿರ್ತಕ್ಕಂಥ ಪ್ಲೇಸನ್ನು ಒಂದು ಧರ್ಮದ ಗ್ರಂಥವನ್ನಾಗಿ ಮಾಡಿ ದೊಡ್ಡ ಧರ್ಮ ದೇಗುಲವನ್ನಾಗಿ ಮಾಡಿದಂಥವ್ರು ನಮ್ಮ ಶಾಸಕರು. ನೀವು ನಮ್ಮೂರು ರೋಡ್ ರಸ್ತೆ ನೋಡೋದಾದರೆ, ಈ ಊರು ಭಾಗ ಪೂರ್ತಿ ನೋಡೋದಾದರೆ ನೀವು ಮುಂದಕ್ಕೆ ನೀವೇನು ಹೋಗಿ ಅವ್ರನ್ನ ಜನಗಳ ಅಭಿಪ್ರಾಯ ಕೇಳೋದೇ ಬೇಡ. ನಮ್ಮ ಶಾಸಕ ಚಂದ್ರಣ್ಣವರು ಅಷ್ಟು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಈ ರೋಡಲ್ಲಿ ಬರ್ತಕ್ಕಂಥ ಅಷ್ಟು ಹಳ್ಳಿಗಳು ನಮ್ಮ ಚಂದ್ರಣ್ಣನವರಿಗೆ ಬೆಂಬಲವಾಗಿ ನಿಲ್ತದೆ. ಮತ್ತೊಂದು ಹೇಳಬೇಕು ಅಂದರೆ, ಸಿರಿಗೆರೆ ಗುರುಗಳ ಜೊತೆಗೆ ಸೇರಿ 534 ಕೋಟಿ ಅನುದಾನವನ್ನು ತುಂಗಭದ್ರಾ ಇದಕ್ಕೆ ಹೆಚ್ಚುವರಿಯಾಗಿ ನಮ್ಮ ಸಿರಿಗೆರೆ ತರಳಬಾಳ ಗುರುಗಳ ಒಂದು ಆಶೀರ್ವಾದದಿಂದ ಅವರ ಜೊತೆಯಲ್ಲಿ ನಮ್ಮ ಶಾಸಕರು ಸೇರಿ ಒಳ್ಳೆಯ ಒಂದು ಹೆಂಗಂದ್ರೆ 100 ವರ್ಷ ನಾವು ಸುಖವಾಗಿ ಬದುಕಂಥ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಈಗ ರೋಡು ರಸ್ತೆ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ ಉಳಿದವು ಯಾರು ಬೇಕಾದರೂ ಬಂದ್ ಮಾಡ್ಬೋದು. ಬಟ್ ಈ ಥರ 100 ವರ್ಷ ಒಬ್ಬ ರೈತ ಚೆನ್ನಾಗಿ ಬದುಕಬೇಕನ್ನೋ ಉದ್ದೇಶ ಇದೆಯಲ್ಲ, ಅದು ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಒಂದು ಒಳ್ಳೆ ನೀರಾವರಿ ನೋಡ್ರಿ, ಎಲ್ಲಿ ನೋಡಿದ್ರು ನೀವು ತೋಟ ನೋಡ್ತೀರಾ. ದೂರದೃಷ್ಟಿ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು 100 ವರ್ಷದ ಬಗ್ಗೆ ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿನ ಬೇರೆ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಮ್ಮ ದುರಂತ. ಈ ರಾಜ್ಯದ ದೊಡ್ಡ ಒಂದು ಪ್ರಬಲ ಖಾತೆಯನ್ನು ಕೊಟ್ಟು ಈ ಜಿಲ್ಲೆಗೆ ಒಂದು ಸ್ಥಾನಮಾನ ಕೊಡಬೇಕು. ಅಷ್ಟು ಪ್ರಬಲ ಶಾಸಕರವರು. ಅವ್ರಿಗೊಂದು ಯಾವ್ದಾದ್ರು ಇಷ್ಟು ಸಣ್ಣ ಮಟ್ಟದ ನಿಗಮ ಕೊಟ್ಟಿರೋದಕ್ಕೆ ಇಷ್ಟೆಲ್ಲ ಬಡವ್ರ ಮಕ್ಕಳಿಗೆ ಅನುಕೂಲ ಮಾಡಿರ್ತಕ್ಕಂಥ ವ್ಯಕ್ತಿ ನಾಳೆ ಒಂದು ಏನಾದರೂ ಒಳ್ಳೆ ಸವಲತ್ತು ಇರ್ತಕ್ಕಂಥ ಒಂದು ಸಚಿವ ಸ್ಥಾನ ಕೊಟ್ಟರೆ ಏನಾದರೂ ನಮ್ಮ ಸಾರ್ವಜನಿಕ ಇಡೀ ದುರ್ಗ ಜಿಲ್ಲೆಯನ್ನು ಒಂದು ಹೈಟೆಕ್ ನಗರ ಮಾಡ್ತಾರೆ ಅನ್ನೋದ್ರಲ್ಲಿ ಮತ್ತೆ ಎರಡು ಮಾತಿಲ್ಲ. ಇಡೀ ಭರಮಸಾಗರದಲ್ಲಿ ಕೇಳಿದಂಥ ಒಂದು ಅದ್ಭುತವಾದಂಥ ಅಭಿಪ್ರಾಯ ಅಂತಲೇ ಹೇಳ್ಬೋದು. ಏನು ಹಾಲಿ ಶಾಸಕರಾದಂಥ ಚಂದ್ರಪ್ಪ ಅವರು ಕೇವಲ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದು ದುರಂತ. ಅವರಿಗೆ ಉಸ್ತುವಾರಿ ಸಚಿವನೋ ಅಥವಾ ಯಾವುದೋ ದೊಡ್ಡ ಖಾತೆಯನ್ನು ಕೊಡಬೇಕಿತ್ತು. ಯಾಕಂದರೆ ಅಷ್ಟು ಶಕ್ತಿಯುತವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಭರಮಸಾಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕಂಡುಬಂದಂಥ ಅಭಿಪ್ರಾಯ. ಬಹುತೇಕ ಎಲ್ಲರೂ ಸಹ ಶೇಕಡವಾರು 85% ಮಂದಿ BJP ಪರವಾದಂಥ ಅಲೆಯನ್ನು ಇಟ್ಕೊಂಡಿದ್ದಾರೆ. ಕನಿಷ್ಠ 15% ಮಂದಿ ಕಾಂಗ್ರೆಸ್ ಪರವಾದಂಥ ಅಲೆಯನ್ನು ಇಟ್ಕೊಂಡಿದ್ದಾರೆ.